ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೋ ಶ್ರೀಪತಿರ್ಮಾನದೋ ನಃ. ಶ್ರೀಶಾದಿ ದೇವತಾರಂಭಾಂ ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾನ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಾಯೀಭವೈರಿಣೆ ಮಾಧ್ವರಾದ್ಧಾಂತವನಚಾರಿಣೆ ವಚೋ ನಖರಿಣೆ ವಾದಿರಾಜಕೇಸರಿಣೆ ನಮಃ. ದುರ್ವಾದಿಧ್ವಾಂತರಭಯೇ ವೈಷ್ಣವೇಂದೇವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ. ಅತ್ಯಂತ ದಯಾಲವೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತ ವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವ ಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದಮಾತನೋತು. ಅನವದ್ಯಾತ್ಮಚಾರಿತ್ರಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಈ ದಿನ ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಸನ್ಯಾಸಿ ಶಿಷ್ಯರಲ್ಲಿ ಅಗ್ರಗಣ್ಯರಾದ ಪದ್ಮನಾಭ ತೀರ್ಥರ ಪರಮ ಪವಿತ್ರವಾದ ಆರಾಧನೆಯ ಪರ್ವ ದಿನವಾಗಿದೆ. ಪದ್ಮನಾಭ ತೀರ್ಥರ ಬಗ್ಗೆ ಸುಮಧ್ವ ವಿಜಯದಲ್ಲಿ ಸಾಕಷ್ಟು ವಿವರಗಳನ್ನು ನಾರಾಯಣ ಪಂಡಿತಾಚಾರ್ಯರೇ ನಮಗೆ ನೀಡಿದ್ದಾರೆ. 9ನೇ ಸರ್ಗದಲ್ಲಿ ಮತ್ತೆ ಮುಂದಿನ ಭಾಗಗಳಲ್ಲೂ ಕೂಡ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅನಯೋ ಪ್ರಥಮೇ ಶಿಷ್ಯಾಹ ಚರಮೇ ಚಾಭವನ್ನಿಹ ಅಂತ ಒಂದು ಮಾತು ಹೇಳ್ತಾರೆ. ಶ್ರೀಮದ್ ಆಚಾರ್ಯರಿಗೆ ತಮ್ಮ ಸಿದ್ಧಾಂತವನ್ನ ಮೆಚ್ಚಿ ತಮ್ಮ ಶಿಷ್ಯತ್ವವನ್ನ ಬಯಸಿ ಬರುವ ಎಲ್ಲ ಸಾಧಕರಿಗೂ ಕೂಡ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನ ಅವರಿಗೆ ಅವರು ನೀಡಿದ್ದಾರೆ. ನೀವು ನಮ್ಮ ಪರಂಪರೆಯನ್ನ ಬೆಳೆಸ್ಕೊಂಡು ಹೋಗುವಂತಹ ಮುಂದಿನ ಜಿಜ್ಞಾಸುಗಳಿಗೆ ನಮ್ಮ ಸಿದ್ಧಾಂತವನ್ನ ಪ್ರಚಾರ ಮಾಡತಕ್ಕಂತಹ ಒಂದು ಅಧ್ವರ್ಯಗಳಾಗಿ ನಮ್ಮ ಪರಂಪರೆಯಲ್ಲಿ ನೀವು ಬೆಳಗಿ ಅಂತ ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ಆದ್ದರಿಂದಲೇ ಪದ್ಮನಾಭ ತೀರ್ಥರನ್ನ ವೇದ ಪ್ರವಚನಾಚಾರ್ಯ ಶಿಷ್ಯೋಸೋ ಇತಿ ಪೂಜಿತಃ ಅಂತ ಅವರ ಬಗ್ಗೆ ಹೇಳ್ತಾರೆ. ಆ ಕಾಲದಲ್ಲಿ ವೇದಗಳಿಗೆ ಭಗವತ್ಪರವಾಗಿ ಆಧ್ಯಾತ್ಮಿಕ ಅರ್ಥವನ್ನ ಮಾಡಿದಂಥವರಲ್ಲಿ ಮೊದಲಿಗರು ನಮ್ಮ ಶ್ರೀಮನ್ ಮಧ್ವಾಚಾರ್ಯ. ಬೇರೆ ಬೇರೆಯವರೆಲ್ಲ ವೇದಗಳಿಗೆ ಭೌತಿಕಾರ್ಥವನ್ನು ತುಂಬಾ ಅವರು ಹೇಳಿದ್ದಾರೆ. ಸಾಯಣಾಚಾರ್ಯರು ಬೇರೆ ಬೇರೆ ಮಧ್ವ ಭಾಷ್ಯ ಬರೋದಕ್ಕಿಂತ ಮುಂಚೆ ಅವರೆಲ್ಲ ಬರೀ ಭೌತಿಕಾರ್ಥವನ್ನು ಮಾತ್ರ ಅವರು ಹೇಳ್ತಾರೆ. ಗಾಯತ್ರಿ ಮಂತ್ರ ಅದು ಸೂರ್ಯನನ್ನು ಹೇಳುತ್ತೆ ಅಷ್ಟೇ, ದೇವತಾಪರವಾಗಿ ಅರ್ಥ ಹೇಳ್ತಾರೆ. ಆದರೆ ಆ ಎಲ್ಲ ದೇವತೆಗಳ ಒಳಗಡೆ ಅಂತರ್ಯಾಮಿಯಾಗಿ ನೆಲೆಸಿರುವ ಭಗವಂತನನ್ನೇ ಮುಖ್ಯವಾಗಿ ಸಮಸ್ತ ವೇದಗಳು ಪ್ರತಿಪಾದನೆ ಮಾಡ್ತವೆ ಅನ್ನತಕ್ಕಂತಹ ಆ ವೈದಿಕ ಮುಖ್ಯ ಸಿದ್ಧಾಂತವನ್ನ ಜಗತ್ತಿನಲ್ಲಿ ಪ್ರಚಾರ ಮಾಡಿ ಆ ಮೂಲಕ ವೇದ ಪ್ರವಚನಾಚಾರ್ಯರು ಎಂಬುದಾಗಿ ಎಲ್ಲ ಕಡೆ ಪ್ರಸಿದ್ಧಿಯನ್ನ ಹೊಂದಿರತಕ್ಕಂಥವರೇ ಶ್ರೀಮನ್ ಮಧ್ವಾಚಾರ್ಯ. ಆದ್ದರಿಂದ ಅವರು ವೇದಗಳಿಗೆಲ್ಲ ಅಧ್ಯಾತ್ಮಪರವಾದ ಅರ್ಥವನ್ನ ತಿಳಿಸೋದಕ್ಕೆ ಒಂದು ಪ್ರತ್ಯೇಕವಾದ ಗ್ರಂಥವನ್ನೇ ಅವರು ರಚನೆ ಮಾಡಿದ್ದಾರೆ. ಅದು ಋಗರ್ಥ ಮಂಜರಿ ಅಂತ, ಋಗ್ಭಾಷ್ಯ ಅಂತ, ಋಕ್ಕುಗಳ ವೇದ ಮಂತ್ರಗಳ ಅರ್ಥವನ್ನ ತಿಳಿಸೋದಕ್ಕೆ ಆಚಾರ್ಯರು ಋಗ್ವೇದದ ಒಂದು 40 ವರ್ಗಗಳಿಗೆ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಲ್ಲಿ ಎಲ್ಲ ವೇದಗಳಿಗೆ ಭಗವತ್ಪರವಾದ ಅರ್ಥವನ್ನ ನಮಗೆ ತಿಳಿಸಿಕೊಟ್ಟ ಮೊಟ್ಟ ಮೊದಲ ಶ್ರೀಮದ್ ಆಚಾರ್ಯರು. ಅಂಥವರನ್ನ ವೇದ ಪ್ರವಚನಾಚಾರ್ಯರು ಅಂತ ಭಾಗವತ ಕರೀತಾ ಇದೆ. ಬೇರೆಯವರೆಲ್ಲ ವೇದ ಪ್ರವಚನ ಮಾಡಲಿಲ್ವಾ ಅಂದ್ರೆ ಅವರೆಲ್ಲ ಭೌತಿಕಾರ್ಥವನ್ನು ವೇದಗಳಿಗೆ ಹೇಳಿದ್ದಾರೆ. ಆದರೆ ಸಮಸ್ತ ವೇದಗಳು ಅದು ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತದೆ ಅನ್ನೋದನ್ನ ಅಂತಹ ಮಧ್ವಾಚಾರ್ಯ ತಿಳಿಸ್ಕೊಟ್ಟಿದ್ದಾರೆ. ಅವರ ಶಿಷ್ಯರಾಗಿ ಪದ್ಮನಾಭ ತೀರ್ಥರು ಅವರದ್ದೇ ಧಾಟಿಯಲ್ಲಿ ಅವರದ್ದೇ ವಿಚಾರಗಳನ್ನ ವಿಶ್ವದ ಎಲ್ಲ ಕಡೆ ಸಜ್ಜನ ವೃಂದಕ್ಕೆ ತಿಳಿಸಿಕೊಟ್ಟು ಆ ಮೂಲಕ ಶ್ರೀಮದ್ ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಒಂದು ವಾಂಗ್ಮಯ ಸೇವೆಯನ್ನ ಅವರು ಮಾಡಿ ಅವರ ಶಿಷ್ಯರಾಗಿ ಅದು ಅನ್ವರ್ಥಕತೆಯನ್ನು ಪಡೆದಿರತಕ್ಕಂಥವರೇ ಅದು ಪದ್ಮನಾಭ ತೀರ್ಥರಾಗಿದ್ದಾರೆ. ಅವರು ಗೋದಾವರಿ ತೀರದ ಆ ಪರಿಸರದಲ್ಲಿ ರಾಜಮಹೇಂದ್ರದಲ್ಲಿ ಇದ್ದಂತಹ ಮಹಾನುಭಾವ. ಆ ಕಾಲದಲ್ಲೇ ವೇದ ಭಾರತ ಪುರಾಣಗಳನ್ನು ಚೆನ್ನಾಗಿ ಬಲ್ಲವರಾಗಿ ಆ ಮೂಲಕವಾಗಿ ಆ ವೇದಗಳ ತಾತ್ವಿಕ ಅರ್ಥದ ನಿರೀಕ್ಷೆಯಲ್ಲಿದ್ದಾಗ ಅವರಿಗೆ ಶ್ರೀಮದ್ ಆಚಾರ್ಯರು ತಮ್ಮ ದಿವ್ಯವಾದ
ತತ್ವವಾದವನ್ನ ಅಲ್ಲಿ ತಿಳಿಸಿ ಸಭೆಯಲ್ಲಿ ಅದರ ಪ್ರವಚನ ಅಲ್ಲಿ ಮಾಡಿದಾಗ ಅದರಿಂದ ಅವರು ತಕ್ಷಣದಲ್ಲಿ ಶ್ರೀಮದ್ ಆಚಾರ್ಯರ ಒಂದು ಶಿಷ್ಯತ್ವವನ್ನು ಪಡಿತಾ ಇದ್ದಾರೆ. ಪ್ರಾಪ್ಪಿಪಾಸುರ ಅಮೃತಂ ಪಿಬನ್ನಿವ ಅಂತ ಅದುವರೆಗೆ ಬೇರೆ ಬೇರೆ ದುರ್ದರ್ಶನಗಳೆಂಬ ಉಪ್ಪು ನೀರನ್ನು ಕುಡಿದು ಅವರಿಗೆ ಸಾಕಾಗಿತ್ತು. ಒಂದು ಒಳ್ಳೆ ಸಿಹಿ ನೀರಿನ ಅಪೇಕ್ಷೆ ಅವರಿಗೆ ಇತ್ತು. ಆ ಸಮಯದಲ್ಲಿ ದಿವ್ಯವಾದ ಆ ಅಮೃತದಂತೆ ಇರತಕ್ಕಂತಹ ತತ್ವಜ್ಞಾನವನ್ನ ಶ್ರೀಮದ್ ಆಚಾರ್ಯರು ಅವರಿಗೆ ನೀಡುತ್ತಾರೆ. ಶ್ರೀಮದ್ ಆಚಾರ್ಯರು ವೇದವ್ಯಾಸ ದೇವರ ಒಂದು ಅಪ್ಪಣೆ ಮತ್ತೆ ಧರ್ಮನಂದನನಾದ ಬದ್ರಿನಾರಾಯಣ ದೇವರ ಅಪ್ಪಣೆಯ ಮೇರೆಗೆ ಅವರು ಸೂತ್ರ ಭಾಷ್ಯವನ್ನು ರಚನೆ ಮಾಡಿ ಆಯ್ತು. ಅಂತಹ ಸೂತ್ರ ಭಾಷ್ಯ ಅದು ರಚನೆಯಾಗಿದ್ದು ಉತ್ತರ ಭಾರತದ ಬದರಿಯಲ್ಲಿ ಆದ್ರೆ ಅದರ ಮೊಟ್ಟ ಮೊದಲ ಪ್ರವಚನ ನಡೆದಿರತಕ್ಕಂತಹದ್ದು ಅದು ಗೋದಾವರಿ ತೀರದಲ್ಲಿ. ಅದು ಕೂಡ ದೊಡ್ಡ ಪಂಡಿತ ಮಂಡಳಿಯನ್ನ ಅಲ್ಲಿ ಕಲೆ ಹಾಕಿ ಅವರಿಗೆಲ್ಲ ಪಾಂಡಿತ್ಯದ ಹೊರೆಗಲ್ಲನ್ನು ಹಚ್ಚುವ ಪರೀಕ್ಷೆಗಳನ್ನೆಲ್ಲ ಶೋಭನ ಭಟ್ಟರೆ ಮಾಡಿ ಅವರಿಗೆಲ್ಲ ಸಂಭಾವನೆಯನ್ನ ಕೊಟ್ಟು ಕಳಿಸ್ತಾ ಇದ್ದಂತಹ ಆ ದೊಡ್ಡ ಆ ಸ್ಥಾಪನೆ ಪಂಡಿತರ ಮಂಡಳಿಯ ಸ್ಥಾಪನೆ ಸಭೆಯನ್ನ ನಡೆಸಿ ಅವರು ಆ ಥರ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿಗೆ ಆ ಶ್ರೀಮದ್ ಆಚಾರ್ಯರು ಬರ್ತಾರೆ. ಬಂದುಬಿಟ್ಟು ತಮ್ಮ ಸಿದ್ಧಾಂತವನ್ನ ತಾವು ರಚನೆ ಮಾಡಿದ ಬ್ರಹ್ಮಸೂತ್ರ ಭಾಷ್ಯದ ಅಪೂರ್ವವಾದ ವ್ಯಾಸಸಮ್ಮತವಾದ ಅರ್ಥವನ್ನು ಹೇಳಿದಾಗ ಅಲ್ಲಿ ಇದ್ದ ಸಾತ್ವಿಕರೆಲ್ಲ ಬೆರಗಾಗಿ ಅವರು ಮಧ್ವರ ಒಂದು ಶಿಷ್ಯತ್ವವನ್ನ ಅವರು ಪಡಿತಾರೆ. ಅವರಲ್ಲಿ ಮೊದಲಿಗರಾಗಿರ್ತಕ್ಕಂಥವರೇ ಪದ್ಮನಾಭ ತೀರ್ಥ. ಅವರು ನ್ಯಾಯಶಾಸ್ತ್ರವನ್ನೆಲ್ಲ ಚೆನ್ನಾಗಿ ಬಲ್ಲವರಾಗಿ ಆ ಮೂಲಕವಾಗಿ ಅದ್ವೈತಾದ ಇತರ ಮತಗಳೆಲ್ಲ ಅಷ್ಟೊಂದು ಯುಕ್ತಿಯುಕ್ತವಾದ ಅರ್ಥವನ್ನು ಹೇಳ್ತಾ ಇಲ್ಲ ಅಂತ ಅವರ ಮನಸ್ಸಿನಲ್ಲಿ ಒಂದು ಕೊರಗು ಮೊದಲಿನಿಂದಲೇ ಇತ್ತು. ಎಷ್ಟು ತಾರ್ಕಿಕ ಶಿಖಾಮಣಿ ಸುಧೇಹಿ ವರ್ತಮಾನ ಸಮಯ ನಿರಾಕರೋತ್ ಅಂತ ಅವ್ರ ಬಗ್ಗೆ ಹೇಳಿದ್ದಾರೆ. ಆ ಕಾಲದಲ್ಲಿದ್ದ ಎಲ್ಲ ದುರ್ಮತಗಳನ್ನ ಅವರೇ ಖಂಡನೆ ಮಾಡಿಬಿಟ್ರು. ಬೌದ್ಧ ಮತ ಆಗಲಿ ಅಥವಾ ಬೇರೆ ಚಾರ್ವಾಕ ಮತ ಅವೆಲ್ಲವೂ ಕೂಡ ಅತ್ಯಂತ ಸುಸಂಗತವಾದದ್ದಲ್ಲ, ಅವುಗಳೆಲ್ಲ ಸರಿಯಾಗಿ ಸೂತ್ರಗಳ ಆಂತರ್ಯವನ್ನು ತಿಳಿಸ್ತಾ ಇಲ್ಲ ಅಂತ ಹೇಳಿ ಅವರೇ ಅದನ್ನ ನಿರಾಕರಣೆ ಮಾಡಿಬಿಟ್ರು. ಒಂದು ಕಡೆಯಿಂದ ಆ ತ್ರಿವಿಕ್ರಮ ಪಂಡಿತಾಚಾರ್ಯರು, ಮತ್ತೊಂದು ಕಡೆಯಿಂದ ಈ ಶೋಭನ ಭಟ್ಟರು, ಇವರಿಬ್ಬರು ಕೂಡ ಆ ಕಾಲದಲ್ಲಿದ್ದಂತಹ ದುರ್ಮತಗಳನ್ನೆಲ್ಲ ಮೆಟ್ಟಿ ನಿಂತು ಇವು ಯಾವೂ ಕೂಡ ನಮ್ಮನ್ನ ಉದ್ಧಾರ ಮಾಡುವ ಮತಗಳಲ್ಲ ಅನ್ನತಕ್ಕಂತಹ ನಿರ್ಣಯಕ್ಕೆ ಅವರು ಯಾವತ್ತೂ ಬಂದಿದ್ರು. ಆದರೆ ತಮ್ಮ ತಮ್ಮ ಬುದ್ಧಿಯ ನೆಲೆಯಲ್ಲಿ ಇದೇ ಸರಿಯಾದದ್ದು, ಈ ಅರ್ಥವೇ ಸರಿಯಾದದ್ದು ಅಂತ ಒಂದು ಸಂಭಾವನೆಯನ್ನು ಅವರು ಪಡೆದಿದ್ದರೆ ಹೊರತು ಅದನ್ನು ನಿರ್ಣಯ ಮಾಡಿಕೊಳ್ಳೋದಕ್ಕೆ ಅವರಿಗೆ ಅಸಾಧ್ಯವಾಗಿದೆ. ಯಾಕೆ ಅಂದರೆ ಎಲ್ಲ ವೇದೋಪನಿಷತ್ತುಗಳ ಅನಂತರ ಸೂತ್ರಗಳ ಆಂತರ್ಯವನ್ನ ಏಕೀಕರಣ ಮಾಡಿ ಒಂದು ಸರಿಯಾದ ಪ್ರಮಾಣಬದ್ಧವಾದ ಭಾಷ್ಯ ರಚನೆಯ ಒಂದು ಕಾರ್ಯ ಅದು ಶ್ರೀಮದ್ ಆಚಾರ್ಯರ ಮೇಲೆ ಅದು ಇದ್ದದ್ದರಿಂದ ಅಂತಹ ಅವತಾರ ಪುರುಷನ ಆಗಮನಕ್ಕೆ ಇವರು ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಇತರ ಮತಗಳನ್ನೆಲ್ಲ ಅವರು ಮೊದಲೇ ತೊರೆದು ಬಿಟ್ಟಿದ್ರು. ಆದ್ದರಿಂದ ಸತ್ಸಿದ್ಧಾಂತವನ್ನ ನಾವು ಆಶ್ರಯಿಸಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಅವಿದ್ಯೆಯ ಮೃತ್ಯುಂ ತೀರ್ಥ ಅಂತ ಉಪನಿಷತ್ತು ಹೇಳುವಂತೆ ಈ ಎಲ್ಲ ವಿಪರೀತ ಜ್ಞಾನಗಳನ್ನ ಹರಡುವ ದುರ್ಮತಗಳನ್ನ ಅದು ಕೆಟ್ಟದ್ದು, ಅದು ಸರಿಯಲ್ಲ ಅಂತ ನಮಗೆ ಗಟ್ಟಿಯಾದ ಮಾನಸಿಕವಾದ ನಿರ್ಣಯ ಇದ್ರೆ ಸರಿಯಾದ ಸಿದ್ಧಾಂತ ನಮಗೆ ಸಿಗತ್ತೆ. ಆದರೆ ಆಯಾಯ ಸಿದ್ಧಾಂತಗಳೇ ಸರಿ, ಅವ್ರು ಏನು ತಪ್ಪು ಹೇಳಿದರೂ ಕೂಡ ನಾವು ಅದಕ್ಕೆ ಜೋತು ಬೀಳುವವರು ಅನ್ನೋವರಿಗೆ ತತ್ವವಾದ ಅವರಿಗೆ ಅದು ಎಫೆಕ್ಟ್ ಆಗಲ್ಲ. ಮಧ್ವಾಚಾರ್ಯ ಅಂಥವರಿಗೆ ಸಿದ್ಧಾಂತ ರಚನೆ ಮಾಡಿದ್ದು ಅಲ್ಲ, ಅವರು ಕೇವಲ ಸಾತ್ವಿಕರಿಗೋಸ್ಕರ. ಅಂತಹ ಅಲ್ಲಲ್ಲಿ ಬೆರಳೆಣಿಕೆಯ ಸಾತ್ವಿಕರುಗಳೆಲ್ಲ ಆರಂಭದಲ್ಲೇ ಉದಯಿಸಿ ಬಿಡ್ತಾ ಇದ್ದಾರೆ. ಅವರಲ್ಲಿ ಆ ಗೋದಾವರಿ ತೀರದ ಶೋಭನ ಭಟ್ಟರು ಮೊದಲಿಗರಾದರೆ, ಅನಂತರದಲ್ಲಿ ತೌಳವ ಪರಿಸರದಲ್ಲಿ ಕವೆನಾಡಿನ ಆ ದೊಡ್ಡ ರಾಜಸ್ಥಾನದಲ್ಲಿ ರಾಜ ಆ ಮನ್ನಟ್ಟು ಪಡೆದಿರತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯ, ಇವರಿಬ್ಬರು ಕೂಡ ಮಧ್ವ ಭಾಷ್ಯದಿಂದ ಅವರು ಎಷ್ಟು ಆನಂದ ಪಟ್ಟರು ಅಂದರೆ ನಾಪರೇಶು ರತಿಮಾಯಯೌ ಕ್ವಚಿತ್ ಭಾಷ್ಯಮದ್ಭುತಮಿದಂ ಸಸೃಣ್ವನ್ ಅಂತ ಬೇರೆ ಯಾವ ಇತರ ದರ್ಶನಗಳಲ್ಲಿ ಅವರಿಗೆ ಆಸಕ್ತಿನೇ ಬರಲಿಲ್ಲ. ಯಾಕೆ ಅಂದರೆ ಒಳ್ಳೆ ಸಿಹಿ ನೀರನ್ನು ಕುಡಿದವನಿಗೆ ಮತ್ತೆ ಉಪ್ಪು ನೀರು ಕುಡಿಬೇಕು ಅಂತ ಎಲ್ಲಾದ್ರೂ ಆಸೆ ಬರುತ್ತಾ? ಹೀಗೆ ಆಚಾರ್ಯರ ಒಂದು ಸಿದ್ಧಾಂತದ ಒಂದು ಅನಾವರಣ ಮೊಟ್ಟ ಮೊದಲು ಗೋದಾವರಿ ತೀರದಲ್ಲಿ ಅದು ನಡೆದಿದೆ. ಪ್ರಾಜ್ಞವಿತ್ತಮಯ ಮಾಪ್ತುಮಾಗತೈ ಪಂಡಿತೈ ದ್ವಿನವಶಾಖೆ ವಿಶ್ರುತಿ, ಅವರು ಎಲ್ಲ ವೇದ ಶಾಖೆಗಳನ್ನ ಬಲ್ಲವರಾಗಿತ್ತು, ಜೊತೆಗೆ ಷಡ್ದರ್ಶನಗಳು ಮತ್ತೆ ಎಲ್ಲ ಪುರಾಣ ಇತಿಹಾಸಗಳನ್ನ ಬಲ್ಲವರಾಗಿತ್ತು. ಅವರು ಅಲ್ಲಿ ಬಂದ ಪಂಡಿತರ ಪಾಂಡಿತ್ಯಕ್ಕೆ ಒಳ್ಳೆ ಸಂಭಾವನಾದಿಗಳನ್ನು ಕೊಟ್ಟು ಅವರನ್ನ ಸಂತೋಷಪಡಿಸ್ತಾ ಇದ್ದರಿಂದ ಆ ಸಭೆಗೆ ಶ್ರೀಮದ್ ಆಚಾರ್ಯರು ಬಂದಾಗ ಅವರನ್ನು ಕೂಡ ಕರೆದು ಗೌರವದಿಂದ ಪದ್ಮನಾಭ ತೀರ್ಥರು ಅವರೇ ಶೋಭನ ಭಟ್ಟರು ಹೇಳ್ತಾರೆ, ನೀವು ಕೂಡ ಈ ವಿಚಾರವನ್ನು ಮಂಡಿಸಬೇಕು ಅಂತ ಹೇಳಿದಾಗ ಅವರು ಸೂತ್ರಗಳಿಗೆ ತಾವು ರಚನೆ ಮಾಡಿದ ಭಾಷ್ಯವನ್ನ ಪ್ರವಚನ ಮಾಡ್ತಾರೆ. ಬ್ರಹ್ಮಸೂತ್ರ ಭಾಷ್ಯ ಅಂತ ಹೇಳಿದರೆ ಅದು
ಆಚಾರ್ಯರ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕೃತಿ. ಅದರ ಬಗ್ಗೆ ಆಚಾರ್ಯರೇ ತಮ್ಮ ಗ್ರಂಥಗಳಲ್ಲಿ ತುಂಬಾ ಅದರ ಮಹತ್ವವನ್ನು ಹೇಳ್ಕೊಂಡಿದ್ದಾರೆ. ಗ್ರಂಥೋಯಮಪಿ ಭಕ್ವರ್ಥ ಭಾಷ್ಯಂಚಾತ್ಯರ್ಥ ವಿಸ್ತರಂ ಬಹುಜ್ಞಾಃ ಏವ ಜಾನಂತಿ ವಿಶೇಷೇಣ ಅರ್ಥಮೇತಯೋಹೋ ಅಂತ ಹೇಳ್ತಾರೆ. ನೋಡಿ, ಸೂತ್ರ ಭಾಷ್ಯ ಅನುವ್ಯಾಖ್ಯಾನ, ಇದಕ್ಕೆ ನಾವೇನು ಅರ್ಥ ಹೇಳಿದ್ದೇವೆ ಅಷ್ಟೇ ಅರ್ಥ ಅಂತ ಯಾವತ್ತು ನೀವು ಭಾವಿಸಬೇಡಿ. ಯಾಕೆಂದ್ರೆ ನಾವು ಎಲ್ಲರಿಗೂ ಕೂಡ ಹೊರೆ ಆಗ್ಬಾರ್ದು, ಭಾರ ಆಗ್ಬಾರ್ದು ಅಂತ ಸ್ವಲ್ಪ ಅರ್ಥವನ್ನು ಹೇಳಿದ್ದೇವೆ. ಆದ್ರೆ ಇಲ್ಲಿ ನಾವು ಹೇಳಿದ ಏನು ಅರ್ಥ ಇದೆ ಅಷ್ಟು ಮಾತ್ರ ಅರ್ಥವಲ್ಲ, ಇದಕ್ಕೆ ಬಹ್ವರ್ಥ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಹಳಷ್ಟು ಅರ್ಥಗಳೆಲ್ಲ ಇದೆ. ಅದನ್ನೆಲ್ಲ ಮತ್ತೆ ಆಳಕ್ಕೆ ಇಳಿದು ನಾವು ನೋಡಿದಾಗಲೆಲ್ಲ ಹೊಸ 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 ಅರ್ಥಗಳೆಲ್ಲ ಅದು ನಮಗೆ ಸಿಗತ್ತೆ. ಅದನ್ನ ತುಂಬಾ ಬಲ್ಲವರು ಮಾತ್ರ ತಿಳ್ಕೊಳ್ತಾರೆ. ಆದ್ರೆ ಸುಮ್ಮನೆ ಒಮ್ಮೆ ಭಾಷೆ ಕೇಳೋಣ ಅನ್ನೋರಿಗೆ ಅದೆಲ್ಲ ಅರ್ಥ ಆಗಲ್ಲ. ಆದ್ರಿಂದ ಇದರ ವಿಶೇಷ ಅರ್ಥಗಳು ಇದೆ. ಸಾಮಾನ್ಯ ಅರ್ಥ ಅಷ್ಟೇ ನಾವು ಹೇಳಿದ್ದು ಅಂತ ಅವರು ಭಾಷ್ಯ ಅನುವ್ಯಾಖ್ಯಾನ ರಚನೆ ಮಾಡಿರ್ತಕ್ಕಂಥ ಅದರ ಒಂದು ನಿಜವಾದಂತಹ ತಿರುಳನ್ನ ಚೆನ್ನಾಗಿ ತಿಳ್ಕೊಂಡವರೇ ಅದು ಪದ್ಮನಾಭ ತೀರ್ಥರಾಗಿದ್ದಾರೆ. ಯಾಕೆ ಅಂದ್ರೆ ವೇದಗಳಲ್ಲಿ ಹೇಳಿದ ಅರ್ಥವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಸೂತ್ರಗಳಲ್ಲಿ ಯಾವುದು ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ತಿಳಿಯಬೇಕು. ಆ ಬಗೆಯ ಭಾಷ್ಯ ರಚನೆ ಮಾಡಿದ್ದು ಮಧ್ವಾಚಾರ್ಯರು ಮಾತ್ರವೇ ಹೊರತಾಗಿ ಬೇರೆ ಯಾವ ಭಾಷ್ಯಕಾರರು ಕೂಡ ಅವರು ಭಾಷ್ಯಕಾರರೇ ಅಲ್ಲ ಅಂತ ನಾವು ಭಾಷ್ಯದ ಲಕ್ಷಣ ಏನು ಅಂತ ತಿಳ್ಕೊಂಡಾಗ ಸ್ಪಷ್ಟವಾಗುತ್ತಾರೆ. ನಮ್ಮ ಟೀಕಾಕೃತ್ಪಾದರು ನ್ಯಾಯಸುಧಾ ಗ್ರಂಥದಲ್ಲಿ ಭಾಷ್ಯದ ಲಕ್ಷಣವನ್ನು ಹೇಳಿ ಅದು ಕೇವಲ ನಮ್ಮ ಮಧ್ವ ಗುರುಗಳೆಲ್ಲ ಅವರ ಭಾಷ್ಯದಲ್ಲಿ ಮಾತ್ರ ಅಂತ ಹೇಳುವಾಗ ಅವರು ಭಾಷ್ಯ ಲಕ್ಷಣ ಹೇಳ್ತಾರೆ. ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಪದೈಹಿ ಸೂತ್ರಾನುಕಾರಿಭಿಃ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯವಿದೋ ವಿದು. ಸುಮ್ಮನೆ ಸೂತ್ರಗಳಿಗೆ ನಾನು ಅರ್ಥ ಬರಿತೇನೆ ನೀನು ಅರ್ಥ ಬರಿ ಅಂತೇಳಿ ಆ ಬರದದ್ದೆಲ್ಲ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೂತ್ರಗಳ ಸ್ಪಷ್ಟವಾಗಿ ಏನು ವಿಚಾರಗಳನ್ನು ಹೇಳುತ್ತೆ ಅದನ್ನ ಬಿಡದೆ ಭಾಷ್ಯದಲ್ಲಿ ನಮೂದಿಸಬೇಕು. ಅನಂತರದಲ್ಲಿ ಪದೈ ಸೂತ್ರಾನುಕಾರಿಭಿ, ಸೂತ್ರಗಳಲ್ಲಿ ಕೆಲವು ಪದಗಳೆಲ್ಲ ಬಂದಿರುತ್ತೆ, ಅದು ಯಾವುದೋ ಶ್ರುತ್ಯರ್ಥ ನಿರ್ಣಾಯಕವಾಗಿರುತ್ತೆ, ಶ್ರುತ್ಯರ್ಥವನ್ನು ಅದು ಹೇಳ್ತಾ ಇರುತ್ತೆ, ಅದನ್ನು ಬಿಡದೆ ಅಲ್ಲಿ ಅದನ್ನ ಸಂಗ್ರಹ ಮಾಡಬೇಕು. ಅನಂತರ ಸ್ವಪದಾನಿಚ ವರ್ಣ್ಯಂತೆ, ಸೂತ್ರಗಳಲ್ಲಿ ಏನು ಭೇದ ವ್ಯಪದೇಶ ಅಂತ ಒಂದು ಸೂತ್ರ ಹೇಳಿದರೆ ಅಲ್ಲಿ ಭೇದ ಅಂದ್ರೆ ಅದು ಜೀವಬ್ರಹ್ಮರ ಭೇದ, ಅದು ಇರೋದು ಒಂದೇ, ಕೇವಲ ಪಾರಮಾರ್ಥಿಕ ಭೇದ. ಅದು ಬಿಟ್ಬಿಟ್ಟು ರಾಜಭಾಷಿಕ ಭೇದ, ಅದು ವ್ಯಾವಹಾರಿಕ ಭೇದ, ಇತರ ಎಲ್ಲ ಭೇದಗಳಲ್ಲಿ ವೈವಿಧ್ಯಗಳಿಲ್ಲ ಅಂತೇಳಿ ಸರಿಯಾದ ಅರ್ಥವನ್ನ ಅಲ್ಲಿ ತಿಳಿಸ್ಬೇಕು. ಆ ರೀತಿಯಾಗಿ ವೇದ ಉಪನಿಷತ್ ಸೂತ್ರಗಳು ಅವುಗಳಿಗೆ ಏಕವಾಕ್ಯತ್ವವನ್ನು ತರಬೇಕು. ನಾವು ಒಂದು ಅರ್ಥ ಹೇಳ್ತೇವ್ರೆ ಅದು ವೇದದಲ್ಲಿ ಇಲ್ವಲ್ಲ ಅಂದ್ರೆ ಇಲ್ಲದೇ ಇದ್ರೆ ನಾವೇನ್ ಮಾಡಕ್ಕಾಗತ್ರಿ, ಬಿಟ್ಬಿಡಿ ಅಂತ ಹೇಳೋದಲ್ಲ. ಎಲ್ಲ ವೇದಗಳ ಸೂತ್ರಗಳ ಉಪನಿಷತ್ತುಗಳಿಗೆ ಏಕವಾಕ್ಯತ್ವವನ್ನ ಅಲ್ಲಿ ತಂದುಕೊಂಡು ಅರ್ಥವನ್ನು ಹೇಳಿದರೆ ಅದು ನಿಜವಾದ ಭಾಷ್ಯವಾಗುತ್ತೆ. ಹೊರತು ಅಲ್ಲಿ ವೇದಗಳಲ್ಲಿ ಹೇಳಿದ್ದನ್ನೇ ಬಿಟ್ಬಿಡೋದು, ಸೂತ್ರಗಳನ್ನೇ ಅಲ್ಲಿ ಅಲ್ಲಗಳೆದು ಬಿಡೋದು, ತಾವು ಹೇಳಿದ್ದೇ ಅರ್ಥ ಅಂದ್ರೆ ಅದು ಹೇಗೆ ಭಾಷ್ಯ ಆಗತ್ತೆ ಅಂತ ಟೀಕಾಕೃತ್ಪಾದರು ಪ್ರಶ್ನೆ ಮಾಡ್ತಾರೆ. ನೋಡಿ, ನಾವು ಪರಮಾತ್ಮ ಜಗತ್ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅಂತ ಹೇಳುವಾಗ ಅಲ್ಲಿ ಉಪನಿಷತ್ತು ಒಂದು ವಾಕ್ಯ ಹೇಳುತ್ತೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ. 4 ಸ್ಟೆಪ್ಗಳನ್ನ ಪರಮಾತ್ಮನ ಬಗ್ಗೆ ವೇದ ಹೇಳುತ್ತೆ. ಪರಮಾತ್ಮನಿಂದಲೇ ಎಲ್ಲ ಜೀವನ ಹುಟ್ಟುತ್ತಾರೆ, ಅನಂತರದಲ್ಲಿ ಅವನಿಂದ ರಕ್ಷಣೆಯನ್ನು ಪಡಿತಾರೆ, ಕೊನೆಗೆ ಲಯವನ್ನು ಅವರು ಪಡಿತಾರೆ. ಅದೇ ಪರಮಾತ್ಮನಿಂದ ಅವರು ಅಭಿಸಂವಿಶಂತಿ ಅಂದ್ರೆ ಮೋಕ್ಷವನ್ನು ಪಡಿತಾರೆ ಅಂತ ಸ್ಪಷ್ಟವಾಗಿ ಉಪನಿಷತ್ತು ಹೇಳ್ತಾರೆ. ಆದರೆ ಆ ಉಪನಿಷತ್ತಿನಲ್ಲಿ ಮೋಕ್ಷಪ್ರದತ್ವವೇನು ಪರಮಾತ್ಮನಿಗೆ ಹೇಳಿದ್ದಾರೆ, ಅದೇ ಮಾತನ್ನ ಸೂತ್ರಕಾರರು ವೇದವ್ಯಾಸ ದೇವರು ಕೂಡ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವಾಗ ಅತಃ ಅಂದ್ರೆ ಮೋಕ್ಷವೆಂಬ ಪುರುಷಾರ್ಥವನ್ನು ಪರಮಾತ್ಮ ಅಲ್ಲಿ ನೀಡೋಣದ್ರಿಂದ ಅಂತ ಹೇಳಿ ಮೋಕ್ಷಪ್ರದತ್ವವನ್ನು ಕೂಡ ಅಲ್ಲಿ ಸೂತ್ರಕಾರ ಹೇಳಿದ್ದಾರೆ. ಹೀಗೆ ಉಪನಿಷತ್ತಿನಲ್ಲಿ ಪರಮಾತ್ಮ ಮೋಕ್ಷಪ್ರದ ಅಂತ ಹೇಳಿದ್ರು, ಸೂತ್ರಗಳಲ್ಲಿ ಕೂಡ ಹೇಳಿದ್ರು. ಆದ್ರೆ ಅದೆಲ್ಲವನ್ನು ಬಿಟ್ಟು ಇತರ ಭಾಷೆಗಳೆಲ್ಲ ಪರಮಾತ್ಮ ಏನು ಮೋಕ್ಷ ಕೊಡಬೇಕಾಗಿಲ್ಲ, ನಮಗೆ ಸಂಸಾರ ಅಂದ್ರೆ ಅಜ್ಞಾನ, ಅಜ್ಞಾನ ನಿವೃತ್ತಿ ಶಾಸ್ತ್ರಗಳಿಂದ ಆಗತ್ತೆ, ಆದ್ದರಿಂದ ಅದೇ ಮೋಕ್ಷ, ಅದಕ್ಕಿಂತ ಬೇರೆ ಮೋಕ್ಷ ಎಲ್ಲಿದೆ, ಅದನ್ನೇನು ದೇವರು ಕೊಡೋದು. ಹೀಗೆ ಮೋಕ್ಷಪ್ರದತ್ವವನ್ನೇ ಅಲ್ಲಗಳೆದ ಅನೇಕ ದರ್ಶನಗಳನ್ನ ಯಾವುದು ಕೂಡ ನಾವು ಭಾಷ್ಯ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಸೂತ್ರದ ಅರ್ಥ ಎಂದಿಗೂ ಕೂಡ ಆಗುವುದಿಲ್ಲ. ಆದರೆ ಟೀಕಾಕೃತ್ಪಾದರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸೂತ್ರಾರ್ಥೋ ವರ್ಣ್ಯತೆ ಯತ್ರ, ಸೂತ್ರದಲ್ಲಿ ಹೇಳಿದ ಪದಗಳಿಂದ ಸೂತ್ರದ ಅರ್ಥ ಹೇಳ್ಬೇಕು. ಅಲ್ಲಿ ಇಲ್ಲದೇ ಇರೋ ವಿಚಾರವನ್ನ ನಿಮ್ ತಲೆಯಲ್ಲಿ ತಂದದ್ದನ್ನ ಇಟ್ಟು ನೀವು ಹೇಳ್ತಕ್ಕಂಥದ್ದಲ್ಲ. ಜಗಜ್ಜನ್ಮಾದಿ ಕಾರಣತ್ವ ಅದು ಪರಬ್ರಹ್ಮನಿಗೆ ಲಕ್ಷಣ ಅಂತ ಹೇಳಿದ್ರೆ ಬ್ರಹ್ಮನಿಗಿಲ್ಲ, ಅದು ಅವಿದ್ಯೆಗೆ ಅಂತ ಹೇಳಿಬಿಟ್ರೆ ಅದೇ ಸರಿ ಹೋಗುತ್ತೆ. ಅದಕ್ಕೆ ನೈಯಾಯಿಕರು ನೋಡಿ, ಶೋಭನ ಭಟ್ರು ಅದನ್ನೆಲ್ಲ ಸೂಕ್ಷ್ಮವಾದನ್ನು ಗಮನಿಸಿದ್ರು. ಇದು ಏನಿದು
ತಟಸ್ಥ ಲಕ್ಷಣ, ಸ್ವರೂಪ ಲಕ್ಷಣ ಅಂತ ಎರಡೆರಡು ಲಕ್ಷಣ ಮಾಡ್ತಾ ಇದ್ದಾರೆ. ಈ ತರ ಎಲ್ಲಾದ್ರೂ ಎರಡೆರಡು ಲಕ್ಷಣಗಳು ಉಂಟೆ? ಸ್ವರೂಪ ಲಕ್ಷಣ ಅಂತ, ಇನ್ನೊಂದು ತಟಸ್ಥ ಲಕ್ಷಣ ಅಂತೆ. ಜಗಜ್ಜನ್ಮಾದಿ ಕರ್ತೃತ್ವ ಬ್ರಹ್ಮನಲ್ಲಿಲ್ಲ, ಅದು ಅವಿದ್ಯೆಯಲ್ಲಿದೆ. ಅವಿದ್ಯೆಯಿಂದಾಗಿ ಜಗತ್ ಸೃಷ್ಟಿಯಾಗತ್ತೆ. ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದು ಮಾಯಾ, ಅವಿದ್ಯೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಹೇಗೆ ಸಾಧ್ಯವಾಗತ್ತೆ ಅಂತ ಅವರಿಗೆ ಸಹಜವಾಗಿ ಅವರ ಚಿಕಿತ್ಸಕ ಬುದ್ಧಿಗೆ ಆ ಅದ್ವೈತ ಭಾಷ್ಯದಲ್ಲಿ ಆ ಬರುವ ದೋಷಗಳ ಬಗ್ಗೆ ಅವರಿಗೆ ಬಹಳ ಆಕ್ಷೇಪ, ಅದರ ಬಗ್ಗೆ ಸಂದೇಹಗಳು ಬಂದಾಗ ಆ ಸಂದೇಹಗಳನ್ನ ಅವರು ನಿವಾರಣೆ ಮಾಡ್ಕೊಂಡಿದ್ದು ಎಲ್ಲಿ ಅಂದ್ರೆ ಮಧ್ವ ಭಾಷ್ಯವನ್ನ ಮಧ್ವಾಚಾರ್ಯರ ಮುಖದಿಂದಲೇ ಆ ಕೇಳಿದಾಗ ಅವರ ಸಂದೇಹಗಳೆಲ್ಲ ಪರಿಹಾರ. ಯಾಕೆ ಅಂತ ಹೇಳಿದರೆ ಶ್ರೀಮದ್ ಆಚಾರ್ಯರು ಸೃಷ್ಟಿ ಸ್ಥಿತಿಶ್ಚ ಸಂಹಾರೋ ನಿಯತಿರ್ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷರಾತ್ ಯಸ್ಮಾತ್ ಸಹ ಹರಿಹಿ ಏಕರಾಟ್ ಅಂತ 8 ಕೂಡ ಹೇಳ್ತಾ ಇದೆ ಸೂತ್ರ. ಜನ್ಮಾದಿ ಅಂತ ಆದಿ ಪದದಿಂದ ಎಲ್ಲವನ್ನು ತಗೊಳ್ಬೇಕು. ನೀವು ಅಲ್ಲಿ ಇದನ್ನ ಯಾಕೆ ಬಿಟ್ಟಿದ್ದೀರಾ, ಮೋಕ್ಷ ಪ್ರದತ್ವವನ್ನ, ಬಂಧ ಪ್ರದತ್ವ ಯಾಕೆ ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಹೀಗೆ ಪರಮಾತ್ಮ ಎಲ್ಲ ಜಗತ್ ಸೃಷ್ಟಿಯಾದಿಗಳನ್ನ ಮಾಡುವವನು ಅಂತ ಅದು ಉಪನಿಷತ್ತು ಹೇಳ್ತಾ ಇದೆ. ಅದೇ ತರ ಸೂತ್ರ ಹೇಳ್ತಾ ಇದೆ, ಆ ಭಾಷ್ಯ ಮಾತ್ರ ಹೇಳ್ತಾ ಇದೆ. ಆದರೆ ಇತರ ಭಾಷ್ಯಗಳೆಲ್ಲ ಅವು ಎಷ್ಟು ಆಗ್ರಹಕ್ಕೆ ಒಳಗಾಗಿ ಅವರು ಆಕ್ಷೇಪವನ್ನ ವೇದವ್ಯಾಸ ದೇವರ ಮೇಲೆ ಮಾಡ್ತಾರೆ ಅಂದ್ರೆ, ಒಬ್ಬ ಇತರ ಭಾಷ್ಯಕಾರರು ವೇದವ್ಯಾಸ ದೇವರನ್ನೇ ಆಕ್ಷೇಪ ಮಾಡಿ ಅವರನ್ನೇ ನಿಂದನೆ ಮಾಡ್ತಾರೆ. ನಾವು ವೇದವ್ಯಾಸ ದೇವರ ನಮಸ್ಕಾರ ಮಾಡಲ್ಲ. ಯಾಕೆ ಅಂದ್ರೆ ನಮ್ಮ ಅದ್ವೈತ ಭಾಷ್ಯ, ನಮ್ಮ ಅದ್ವೈತ ಸಿದ್ಧಾಂತ ಯಾವ ವಿಚಾರವನ್ನು ಹೇಳುತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದು ವಿಚಾರವನ್ನು ಕೂಡ ಈ ವೇದವ್ಯಾಸ ದೇವರು ಸೂತ್ರದಲ್ಲಿ ಹೇಳಿಲ್ಲ. ನಾವು ಹೇಗೆ ಅವರ ಸೂತ್ರಗಳನ್ನು ಆಧರಣೆ ಮಾಡ್ಲಿಕ್ಕೆ ಆಗತ್ತೆ? ಅವ್ರು ಹೇಳದೇ ಇದ್ರೆ ಏನಂತೆ, ವಿನಾಪಿತೈಹಿ ಸಂಗೃಹಿತಾಖಿಲಾರ್ಥಂ ತಂ ಶಂಕರಂ ನವಮಿ ಸುರೇಶ್ವರಂಚ ಅಂತವ್ರು ಹೇಳ್ಬಿಡ್ತಾರೆ. ನಾವು ಶಂಕರಾಚಾರ್ಯ ನಮಸ್ಕಾರ ಮಾಡ್ತೇವೆ, ಸುರೇಶ್ವರಾಚಾರ್ಯ ನಮಸ್ಕಾರ ಮಾಡ್ತೇವೆ. ಅವರಿಬ್ರು ಕೂಡ ಸೂತ್ರಕಾರ ಹೇಳದೇ ಇದ್ದರೂ ಕೂಡ ನಮ್ಮ ಅದ್ವೈತ ಪ್ರಮೇಯಗಳನ್ನ ತಮ್ಮ ಭಾಷೆಯಲ್ಲಿ ಹೇಳಿದ್ದಾರೆ. ಆದ್ರಿಂದ ನಾವು ಅವರಿಗೆ ನಮಸ್ಕಾರ ಮಾಡ್ತೇವೆ ಹೊರತು ನಸ್ತೌಮ್ಯಹಂ ವ್ಯಾಸಂ ಅಂತ ವೇದವ್ಯಾಸ ದೇವರು ನಮಸ್ಕಾರ ಮಾಡಲ್ಲ. ಇದು ಎಂಥ ವೇದವ್ಯಾಸ ದೇವರ ಮೇಲೆ ಅವರಿಗೆ ಈ ರೀತಿಯಾದ ಕೋಪ. ನಾವು ಸೂತ್ರಗಳನ್ನು ಹಿಡ್ಕೊಂಡೇ ಭಾಷೆ ರಚನೆ ಮಾಡ್ಬೇಕು, ಆದರೆ ಆ ಸೂತ್ರಕಾರರು ನಮಗೆ ಬೇಡ, ಅವರಿಗೆ ನಮಸ್ಕಾರ ಬೇಡ. ಆದರೆ ಅವರು ಹೇಳದೇ ಇದ್ದರೂ ಕೂಡ ಇವ್ರು ಹೇಳಿದ್ದಾರೆ, ಇವರಿಗೆ ನಮಸ್ಕಾರ ಮಾಡ್ತೇವೆ ಅಂದರೆ ಅವರು ಏನೋ ಹೇಳಕ್ ಹೋಗಿ ಇನ್ನೇನೋ ಹೇಳಕ್ ಹೋಗಿ ನಮ್ಮ ಭಾಷ್ಯ ಅದು ಉತ್ಸೂತ್ರ ಭಾಷ್ಯ, ಅದು ಸೂತ್ರಕಾರಿಗೆ ಸಮ್ಮತವಾದ ಭಾಷ್ಯ ಅಲ್ಲ ಅಂತ ಅವರೇ ಒಪ್ಕೊಂಡಂತಾಗುತ್ತೆ. ಆದರೆ ನಮ್ಮ ಮಧ್ವ ಭಾಷ್ಯ ಮಾತ್ರ ಅದು ನೇರವಾಗಿ ಸೂತ್ರಕಾರರಾದ ವೇದವ್ಯಾಸ ದೇವರಿಗೆ ಅದು ಸಮ್ಮತವಾದ ಭಾಷ್ಯ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣ ಭಾಷ್ಯ ಅದ್ಭುತಂ ಅಪ್ಯನೋ ಅಪ್ಯತನೋತ್ ಅಂತ ಹೇಳಿ ಆ ಯಾರಿಗೂ ಖಂಡನೆ ಮಾಡ್ಲಿಕ್ಕೆ ಆಗದೇ ಇರುವ ವ್ಯಾಸದೇವ ಹೃದಯಕ್ಕೆ ವಲ್ಲಭ ಅಂತ ಹೇಳ್ತಾರೆ. ವೇದವ್ಯಾಸ ದೇವರಿಗೆ ಅತ್ಯಂತ ಪ್ರಿಯವಾದ ಭಾಷ್ಯ ಅಂದ್ರೆ ಅದು ಮಧ್ವ ಭಾಷ್ಯ. ಆದ್ದರಿಂದಲೇ ಇವರು ಚೆನ್ನಾಗಿ ಬರೀತಾರೆ ಅಂತ ಅವರಿಗೆ ಅರ್ಪಣೆ ಮಾಡಿ ಮತ್ತೆ ಅವತಾರ ಮಾಡಿದ ಮೇಲೆ ಬೇಗ ಭಾಷ್ಯ ರಚನೆ ಮಾಡಪ್ಪ ಅಂತ ಹೇಳಿ ಗುರುಸೂತ್ರ ಭಾಷ್ಯಂ ಅವಿಲಂಬಿತಂ ವ್ರಜೇ ಅಂತ ಅವ್ರು ಹೇಳ್ತಾರೆ. ಹೀಗೆ ಅಂತ ಭಾಷ್ಯವನ್ನು ಕೇಳಿದಾಗ ಪದ್ಮನಾಭ ತೀರ್ಥರಿಗೆ, ಶೋಭನ ಭಟ್ರಿಗೆ ಆನಂದವಾಯಿತು. ಓ, ಇವರು ಯಾವುದು ಹೇಳಬೇಕಾಗಿದೆ ಅದು ಎಲ್ಲವನ್ನು ಇಲ್ಲಿ ಹೇಳಿ ಮುಗಿಸಿದ್ದಾರೆ. ಬೇರೆಯವರು ಹೇಳಬೇಕಾದ್ದನ್ನಲ್ಲಿ ಬಿಟ್ಬಿಟ್ಟಿದ್ದಾರೆ, ಎಲ್ಲ ತಪ್ಪು ಹೇಳಿದ್ದಾರೆ. ನಮ್ಗೆ ಇನ್ನು ಇದಕ್ಕಿಂತ ಬೇರೆ ಭಾಷೆ ಎಲ್ಲಿ ಸಿಗತ್ತೆ ಅಂತ ಅವರು ತಕ್ಷಣದಲ್ಲಿ ಶಿಷ್ಯತ್ವವನ್ನು ವಹಿಸಿದಾಗ ಅವರಿಗೆ ಅವರು ಪದ್ಮನಾಭ ತೀರ್ಥರು ಅಂತ ನಾಮಕರಣ ಮಾಡಿ ತಮ್ಮ ಘಟ್ಟದ ಮೇಲಿನ ಪ್ರಥಮ ಶಿಷ್ಯರನ್ನಾಗಿ ಅವರನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಲ್ಲಿ ಮಧ್ವಾಚಾರ್ಯರು. ಹೀಗೆ ಮಾಧ್ವ ಪರಂಪರೆಯಲ್ಲಿ ಪ್ರಪ್ರಥಮ ಯತಿಗಳಾಗಿ ಸನ್ಯಸ್ತ ಶಿಷ್ಯರಾಗಿ ಮುಂದೆ ಆ ಪರಂಪರೆಯನ್ನ ಬೆಳೆಸಿಕೊಂಡು ಹೋದ ಅಗ್ರಗಣ್ಯರಲ್ಲಿ ಇವತ್ತು ನಾವು ಪದ್ಮನಾಭ ತೀರ್ಥರನ್ನ ನಾವು ಸ್ಮರಣೆ ಮಾಡತಕ್ಕಂತಹದ್ದಾಗಿದೆ. ಅವರು ಅನೇಕ ಪ್ರಥಮಗಳಿಗೆ ಅವರು ಸ್ವಯಂ ಸಾಕ್ಷಿಯಾಗಿದ್ದಾರೆ. ಮಧ್ವ ಭಾಷ್ಯವನ್ನ ಮಧ್ವಾಚಾರ ಮೂಲಕವಾಗಿ ಮೊದಲು ಅವರು ಕೇಳಿದ್ರು. ಮೊಟ್ಟ ಮೊದಲು ಮಾಧ್ವ ಸಿದ್ಧಾಂತಕ್ಕೆ ತಮ್ಮನ್ನ ಒಪ್ಪಿಸಿಕೊಂಡು ಮಾಧ್ವ ದೀಕ್ಷೆಯನ್ನು ಪಡೆದು ಆಚಾರ್ಯ ಶಿಷ್ಯರಾಗಿ, ಆಮೇಲೆ ಆಚಾರ್ಯರ ಒಂದು ಅನುವ್ಯಾಖ್ಯಾನ ಮತ್ತೆ ಭಾಷ್ಯಕ್ಕೆಲ್ಲ ಪ್ರಥಮ ಟೀಕೆಗಳನ್ನ ರಚನೆ ಮಾಡಿ, ಕನ್ಯಾಯ ರತ್ನಾವಲಿ, ಸತ್ತರ್ಕ ದೀಪಾವಲಿ. ಅನಂತರದಲ್ಲಿ ಇವತ್ತೇನು ನಾವು ಪದ್ಮನಾಭ ತೀರ್ಥರ ವೃಂದಾವನವನ್ನ ನಾವು ವೃಂದಾವನ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೇವೆ. ಶ್ರೀಮದ್ ಆಚಾರ್ಯರು ಅವರು ಇವತ್ತು ದೊಡ್ಡ ಬದಲಿಯಲ್ಲಿದ್ದಾರೆ, ಅವರು ಚಿರಂಜೀವಿಗಳು. ಆದರೆ ದೇಹವನ್ನ ಬಿಟ್ಟು ವೃಂದಾವನದ ಮೂಲಕ ನಮ್ಗೆಲ್ಲ ದರ್ಶನ ಕೊಡುವವರಲ್ಲಿ ಮೊದಲಿಗರು ಯಾರಪ್ಪ ಅಂದ್ರೆ ಅದು ಪದ್ಮನಾಭ ತೀರ್ಥ. ಇವತ್ತು ಬೇರೆ ಮತಗಳಲ್ಲಿ ಈ ರೀತಿಯಾದ ಯತಿಗಳ ವೃಂದಾವನದ ಪರಿಕಲ್ಪನೆ ಅಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಮಾಧ್ವ ಪರಂಪರೆಯಲ್ಲಿ ಯಾರೆಲ್ಲ ಮಹಾನುಭಾವರು ಬಂದಿದ್ದಾರೆ ಅವರ ದಿನ ಮಾತ್ರವಲ್ಲ, ಅವರ ಸ್ಥಳ, ಅವರ ಸನ್ನಿಧಾನ. ಇವತ್ತು ನಾವಲ್ಲಿ ಹೋದರೆ ಅವರು ಯಾವ ದೇಹದಿಂದ ಅವರು ತಪಸ್ಸು ಮಾಡಿ ಅಂತಹ ದಿವ್ಯವಾದ ದೇಹವನ್ನು ಕೆಳಗಡೆ ಅವರು ತೊರೆದಿದ್ದಾರೆ, ಅಲ್ಲಿ ಒಂದು ರೂಪದಿಂದ ಅವರ ಅಂಶ ಇದೆ, ಅವರ ಸನ್ನಿಧಾನ ಇದೆ. ಅವರನ್ನು ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಅನುಗ್ರಹವನ್ನು ಮಾಡ್ತಾ ಇವತ್ತಿಗೂ ಅಲ್ಲಿದ್ದಾರೆ.
800 ವರ್ಷಗಳಾದರೂ ಕೂಡ ಅವರ ಸಾನ್ನಿಧ್ಯ, ಅವರ ಸ್ಥಳ, ಅವರ ವೃಂದಾವನ ಪ್ರವೇಶ ಮಾಡಿದ ಸ್ಥಳ ಅದು ನಮ್ಗೆ ಸಿಗತ್ತೆ ಅಂತ ಹೇಳಿದ್ರೆ, ನಮಗೆ ವೃಂದಾವನದ ಪರಿಕಲ್ಪನೆಯನ್ನು ಶುರುವಾಗಿದ್ದೇ ಅದು ಪದ್ಮನಾಭ ತೀರ್ಥರ ಮೂಲಕ. ಇವತ್ತು ಕೂಡ ಆ ಯತಿಗಳ ಅನಂತರದಲ್ಲಿ ಅವರ ದೇಹತ್ಯಾಗದ ನಂತರ ವೃಂದಾವನದ ಪರಿಕಲ್ಪನೆ ಅವತ್ತಿನಿಂದ ಅನುಚಾನವಾಗಿ ನಡ್ಕೊಂಡ್ ಬಂದಿದೆ. ಅದಕ್ಕೆ ಮೇಲ್ಪಂಕ್ತಿ ಹಾಕೊಟ್ಟವರೇ ಪದ್ಮನಾಭ ತೀರ್ಥರ ಶಿಷ್ಯರು. ಅದಕ್ಕೆ ಮೊದಲು ಆ ಪದ್ಮನಾಭ ತೀರ್ಥರ ವೃಂದಾವನ ನಾವು ಕಾಣ್ತೀವಿ. ಇಂತಹ ಪದ್ಮನಾಭ ತೀರ್ಥರನ್ನ ನಾವು ವಿಶೇಷವಾಗಿ ಜೈತೀರ್ಥರ ಮಾತುಗಳಲ್ಲಿ ನಾವು ಕೇಳಬೇಕು. ಶ್ರೀಮದ್ ಜೈತೀರ್ಥರು ನ್ಯಾಯಸುಧಾದಿ ಗ್ರಂಥವನ್ನ ರಚನೆ ಮಾಡಿ ಟೀಕಾ ಗ್ರಂಥಗಳಿಗೆ ಅಂತಿಮ ಟೀಕೆ ಅಂತ ರಚನೆ ಮಾಡಿದವರೇ ಅದು ನಮ್ಮ ಜೈತೀರ್ಥರಾಗಿದ್ದಾರೆ, ನ್ಯಾಯಸುಧಾ ಮೂಲಕವಾಗಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಸಂನ್ಯಾಯ ರತ್ನಾವಲಿ, ಸತ್ತರ್ಕ ದೀಪಾವಳಿ ಇವುಗಳನ್ನೆಲ್ಲ ಭಾಷ್ಯಕ್ಕೆ ಅನುವ್ಯಾಖ್ಯಾನಕ್ಕೆ ಪದ್ಮನಾಭ ತೀರ್ಥರು ಮೊದಲು ರಚನೆ ಮಾಡಿದ್ದಾರೆ. ಅಂತಹ ಅವರನ್ನ ನಮ್ಮ ತತ್ವಪ್ರಕಾಶಿಕೆಯಲ್ಲಿ ಟೀಕಾರಾಯರು ಅವರು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ನೋಡಿ ಈ ಪದ್ಮನಾಭ ತೀರ್ಥರಿಗೆ ಇಂತಹ ಜ್ಞಾನ ಹೇಗೆ ಬಂತು. ನಮಗೆ ಒಳ್ಳೆ ತತ್ವಜ್ಞಾನ ಬರಬೇಕು ಅಂತ ಆದ್ರೆ ಒಳ್ಳೆ ಗುರುಗಳು ಸಿಗಬೇಕು. ಬರೀ ಗುರುಗಳು ಸಿಕ್ಕರೆ ಸಾಕಾಗಲ್ಲ, ಅವರ ಸೇವೆ ಮಾಡ್ಬೇಕಲ್ಲ. ನಾವು ಗುರುಗಳಿದ್ದಾರೆ, ಅವ್ರ ಪಾಡಿಗೆ ಅವರು ಬಿಡಿ, ಅವ್ರ ಸೇವೆ ಯಾರು ಮಾಡ್ತಾರೆ ಅಂದ್ರೆ ನಮಗೆ ಗುರು ಶುಶ್ರೂಷಯ ವಿದ್ಯಾ ಅಂತ ಶಾಸ್ತ್ರ ಹೇಳುತ್ತೆ. ಅವರ ಸೇವೆ ಚೆನ್ನಾಗಿ ಮಾಡಿದರೆ ಮಾತ್ರ ನಮಗೆ ದಿವ್ಯವಾದ ಒಂದು ಜ್ಞಾನ ಸಿಗತ್ತೆ ಹೊರತಾಗಿ ಗುರುಗಳು ಇದ್ದಾರೆ, ನಾವು ಅವ್ರ ಹತ್ರನೂ ಹೋಗಿಲ್ಲ, ಸೇವೆ ಮಾಡಿಲ್ಲ ಅಂದ್ರೆ ಸಿಗಲ್ಲ. ಆದರೆ ನಮ್ಮ ಪದ್ಮನಾಭ ತೀರ್ಥರ ಬಗ್ಗೆ ಶ್ರೀಮದ್ ಜೈತೀರ್ಥರು ಹೇಳ್ತಾ ಇದ್ದಾರೆ, ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾ ಅಂಭೋ ನಿಧಯ ಅಮಲಾಹಯೇ ಕೃಪಾಲವಃ ಪಂಕಜನಾಭ ತೀರ್ಥಾಃ ಕೃಪಾಲವಃ ಸ್ಯಾತ್ ಮೈ ನಿತ್ಯಮೇಷಾಂ. ಅವರು ನೋಡಿ ತತ್ವಪ್ರಕಾಶಿಕೆಯಲ್ಲಿ ಆರಂಭದಲ್ಲೇನೆ ಶ್ರೀಮದ್ ಜೈತೀರ್ಥರು ತಮ್ಮ ಪ್ರಾಚೀನ ಟೀಕಾಕಾರರು, ಮೊಟ್ಟ ಮೊದಲಪ್ಪ ಅವರಲ್ಲಿ ಟೀಕೆ ರಚನೆ ಮಾಡಿದವರು, ಟೀಕಾ ಯುಗ ಆರಂಭ ಮಾಡಿದ್ದೇವರು. ಬ್ರಹ್ಮಸೂತ್ರಗಳಿಗೆ ಮಧ್ವಾಚಾರ್ಯ ಭಾಷ್ಯ ಬರೆದರು. ಆ ಭಾಷ್ಯ ಅತ್ಯಂತ ಸುಸಮ್ಮತವಾದ ಭಾಷ್ಯ ಆದ್ದರಿಂದ ಮತ್ತಾರು ಭಾಷ್ಯ ಬರೆಯಕ್ಕೆ ಹೋಗಿ ಭಾಷ್ಯಕಾರರು ಅಂದರೆ ಶ್ರೀಮದ್ ಆಚಾರ್ಯರೊಬ್ಬರೇ. ಆದರೆ ಅನಂತರ ಅವರ ಭಾಷ್ಯಕ್ಕೆ ಮತ್ತೊಂದು ವ್ಯಾಖ್ಯಾನದ ಅಪೇಕ್ಷೆ ಬಂದದ್ದರಿಂದ ಅದರ ಒಂದು ಟೀಕೆಗಳ ಯುಗ ಆರಂಭವಾದಾಗ ಅದು ಮೊಟ್ಟ ಮೊದಲು ಮಾಡಿದ್ದೆ ಪದ್ಮನಾಭ ತೀರ್ಥರು. ಅವರಿಗೆ ಭಾಷ್ಯ ಗ್ರಂಥ ರಚನೆ ಅದಕ್ಕೆ ವ್ಯಾಖ್ಯಾನ ಬರಿಬೇಕಾದ್ರೆ ಎಲ್ಲವನ್ನ ತಿಳ್ಕೊಂಡಿರ್ಬೇಕಲ್ಲ. ಅವ್ರು ಯಾರಿಂದ ಪಡೆದಿದ್ದಾರೆ ಆ ಜ್ಞಾನ? ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾಮೃತ. ಶ್ರೀಮದ್ ಆಚಾರ್ಯರ ನಿರಂತರ ಸೇವೆಯನ್ನು ಮಾಡಿದ್ದಕ್ಕೆ ಅವರು ದಿವ್ಯವಾದ ತತ್ವಜ್ಞಾನ ಅಮೃತವನ್ನೇ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಅಂತಹ ಗುರುಗಳ ಮೂಲಕವಾಗಿ ಆ ಎಲ್ಲ ಪಾಠವನ್ನು ಕೇಳಿ ಆ ಮೂಲಕ ವಿದ್ಯಾ ಅಮೃತ ಸಮುದ್ರ ಅವ್ರು ಯಾರು ಅಂದರೆ ಪದ್ಮನಾಭ ತೀರ್ಥ. ನೋಡಿ, ಅಮೃತ ಹೊರಹೊಮ್ಮಬೇಕಾದರೆ ಅದು ಕ್ಷೀರ ಸಮುದ್ರದಿಂದಲೇ ಬರುತ್ತೆ. ಕ್ಷೀರ ಸಮುದ್ರದಲ್ಲೇ ಅಮೃತವನ್ನ ಕೈಲಿಟ್ಕೊಂಡು ಧನ್ವಂತರಿ ಬಂದದ್ದು. ಹಾಗಾದರೆ ಪದ್ಮನಾಭ ತೀರ್ಥರು ಅಮೃತದ ಸಮುದ್ರ ಆಗ್ಬೇಕಾದ್ರೆ ಆ ಅಮೃತ ಹುಟ್ಟಿದ್ದು ಅದು ಕ್ಷೀರ ಸಮುದ್ರದಲ್ಲಿ. ಆ ಕ್ಷೀರ ಸಮುದ್ರ ಯಾವ್ದಪ್ಪ ಅಂದ್ರೆ ಅದು ಶ್ರೀಮನ್ ಮಧ್ವಾಚಾರ್ಯರೇ ಕ್ಷೀರ ಸಮುದ್ರ. ಅದಕ್ಕೆ ವಾಯುಸ್ತುತಿಯಲ್ಲಿ ಹೇಳ್ತಾರೆ, ಕ್ಷೀರಾಂಬೋಧಿ ವಿಭಿಂದ್ಯಾದ್ಭವದನಭಿಮತಂ ಭೂರಿಮೇ ಭೂತಿ ಹೇತು. ಮಧ್ವಾಚಾರ್ಯರೇ ಕ್ಷೀರ ಸಮುದ್ರ. ಆದ್ದರಿಂದ ಅವರಲ್ಲಿ ಶುದ್ಧವಾದ ತತ್ವಜ್ಞಾನವೆಂಬತಕ್ಕಂಥ ಕ್ಷೀರ ಅವರಲ್ಲಿ ತುಂಬಿದೆ. ಆದ್ರಿಂದ ಆ ಕ್ಷೀರ ಸಮುದ್ರದಿಂದ ಈ ಅಮೃತ ಹುಟ್ಟಿದೆ. ಅದು ಪದ್ಮನಾಭ ತೀರ್ಥರೆಂಬ ಅಮೃತ ಸಮುದ್ರವೇ. ಆದ್ದರಿಂದ ಅಂತಹ ಅವರನ್ನ ಎಷ್ಟು ಒಳ್ಳೆ ಮಾತಿನಿಂದ ಶ್ರೀಮದ್ ಜೈತೀರ್ಥರು ಹೇಳ್ತಾ ಇದ್ದಾರೆ ಅಂದ್ರೆ, ಲಬ್ಧ ಶ್ರೀಮಧ್ವ ಸಂಸೇವನ ಲಬ್ಧ. ವಿದ್ಯೆ ಅನ್ನೋದು ಗುರುಗಳ ಅನುಗ್ರಹ ಇಲ್ಲದೆ ಬರಕ್ಕೆ ಸಾಧ್ಯ. ನಾವೇ ಕೂತ್ಕೊಂಡ್ಬಿಟ್ಟು ಓದ್ಕೊಂಡ್ಬಿಡ್ತೀವಿ ಅಂದ್ರೆ ಓದಿದ್ದೇ ಬಂತು ಸರಿಯಾದ ತತ್ವಜ್ಞಾನ ಆಗುತ್ತೆ. ಯಾಕೆಂದ್ರೆ ಓದಿದರೆ ಪ್ರಯೋಜನ ಇಲ್ಲ, ಅದು ಮನಸ್ಸಿನಲ್ಲಿ ಉಳಿಬೇಕು. ಮುಂದಿನ ಜನ್ಮಕ್ಕೆ ಸಂಸ್ಕಾರ ರೂಪದಿಂದ ನಮಗೆ ಬರಬೇಕು. ಅದಕ್ಕೆ ಗುರುಗಳ ಅನುಗ್ರಹ ಬೇಕು. ಅದಕ್ಕೆ ಪ್ರಹ್ಲಾದರಾಜರೇ ಹೇಳ್ತಾರೆ, ಋಷಿಣಾ ಅನುಗೃಹೀತಂ ಮಾಂ ನಾಧುನಾಪಿ ಅಜಹಾತ್ ಸ್ಮೃತಿ ಅಂತ ಹೇಳ್ತಾರೆ. ನನಗೆ ಗರ್ಭದಲ್ಲಿದ್ದಾಗಲೇ ನಾರದರು ಉಪದೇಶ ಮಾಡಿದ್ದು ನೋಡಿದ್ರೆ ಈಗ 8 ವರ್ಷ 6 ವರ್ಷ 7 ವರ್ಷ ಆಗಿದೆ, ಅದು ನನ್ಗೆ ಮರ್ತು ಹೋಗಿಲ್ಲ. ಯಾಕೆ ಅಂದ್ರೆ ಆ ನಾರದ ಋಷಿಗಳ ಪರಮಾನುಗ್ರಹ ನನ್ನ ಮೇಲೆ ಇತ್ತು. ಗುರುಗಳ ಅನುಗ್ರಹ ಇದ್ದರೆ ಸಾಕು, ಅವ್ರ ತಲೆ ಮೇಲೆ ಇಟ್ಟರೆ ವಿದ್ಯೆ ಬಂದ್ಬಿಡುತ್ತೆ. ಗುರುಗಳ ಅನುಗ್ರಹ ಇಲ್ಲ ಅಂದ್ರೆ 10 ವರ್ಷ ಸೇವೆ ಮಾಡಿದ್ರೆ ಸೇವೆ ಮಾಡಿದ್ದೇ ಬಂದು. ಅದಕ್ಕೆ ಅದನ್ನು ಬಹಳ ಒತ್ತಿ ಹೇಳ್ತಾರೆ ನಮ್ಮ ಟೀಕಾಕೃತ್ಪಾದರು. ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಅಂಬೋದು. ವಿದ್ಯೆ ಎಂದರೆ ಕೆಲವರು ವಿದ್ಯೆ ಜೊತೆಗೆ ಅವಿದ್ಯೆಯನ್ನು ಕೊಡ್ತಾ ಇರ್ತಾರೆ. ಅವರು ವಿದ್ಯೆಯನ್ನು ಕೊಟ್ಟು ನನ್ನನ್ನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ, ನಾನು ಯಾರು ಗೊತ್ತಾ ಅಂತ ತಮ್ಮ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅವಾಗ ವಿದ್ಯೆ ಜೊತೆಗೆ ಅವಿದ್ಯೆಯನ್ನು ಸೇರ್ಕೊಂಡ್ಬಿಡತ್ತೆ. ಅದಕ್ಕೆ ನೋಡಿ, ನಮ್ಮ ಮಧ್ಯಗೆ ಭಟ್ಟರು ಅವರು ತಮ್ಮ ಮಗನಿಂದಲೇನೆ ಸರಿಯಾದ ವಿದ್ಯೆ ಪಡಿಬೇಕು, ಬೇರೆ ಗುರುಗಳ ನಮ್ಗೆ ಬೇಡ ಅಂತ ಅವರು ಪ್ರಾರ್ಥನೆ ಮಾಡಿದ್ರಂತೆ. ಯಾರತ್ರ? ಅನಂತೇಶ್ವರ ದೇವರ. ಬೇರೆಯವರಾದ್ರೆ ಏನ್ ಮಾಡ್ತಾರೆ, ಆ ಶಿಷ್ಯನಿಗೆ ತನ್ನ ಬಗ್ಗೆನೂ ತುಂಬಲಿಕ್ಕೆ ಶುರು ಮಾಡ್ತಾರೆ. ನಾವೇನು ಸಾಮಾನ್ಯ ಎಲ್ಲ ಗೊತ್ತು, ನಾವು ಆಚಾರ್ಯನಂತ ನಾವು ಆಚಾರ್ಯರು ಅಂತ ತಮ್ಮ ಬಗ್ಗೆ ಹೇಳಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವೆಲ್ಲವೂ ಕೂಡ ಅದು ಅವಿದ್ಯೆಗಳು. ಆದರೆ ತಮ್ಮ
ಸ್ವರೂಪೋದ್ಧಾರಕ ಗುರುಗಳು ಅಂತ ಅವರು ಪದ್ಮನಾಭ ತೀರ್ಥರು ಮಧ್ವಾಚಾರ್ಯರನ್ನ ಅವರು ಸ್ವೀಕಾರ ಮಾಡಿದ್ದರಿಂದ ಅವರಿಗೆ ಶುದ್ಧ ವಿದ್ಯೆ ಅವರಿಗೆ ಬಂದಿದೆ. ಎಲ್ಲೂ ಕೂಡ ಅವಿದ್ಯೆ, ಅಜ್ಞಾನ, ವಿಪರೀತ ಜ್ಞಾನ ಅವರಿಗೆ ಅಲ್ಲಿ ತರ ಅವಕಾಶ ಇಲ್ಲ. ಅಂತಹ ವಿದ್ಯಾ ಸುಧಾಂಬೋ ನಿದಯ ಅಮಲಾಯಿ, ಅಂತಹ ಜ್ಞಾನ ಪಡೆದವರು ಮಾತ್ರವಲ್ಲ, ಅವರು ಪರಿಶುದ್ಧರಾಗಿರ್ತಕ್ಕಂತಹ ವ್ಯಕ್ತಿಗಳು. ಅಂತಹ ಪದ್ಮನಾಭ ತೀರ್ಥರ ಕೃಪೆಯ ಒಂದು ಸಣ್ಣ ಬಿಂದು ನಮ್ಮ ಮೇಲೆ ಬಿದ್ದರೆ ಸಾಕು, ನಾವು ಉದ್ಧಾರ ಆಗಿರ್ತೇವೆ ಅಂತ ಪದ್ಮನಾಭ ತೀರ್ಥರನ್ನು ಅಂತಹ ದೊಡ್ಡ ಸಮುದ್ರ. ನಮಗೆ ಅಮೃತ ಒಂದನಿ ಕೈಯಲ್ಲಿ ಸಿಕ್ಕರೆ ಸಾಕು, ಅದನ್ನು ಕೊಡದಿರ್ತದೆ ಅಮೃತ ಬಂದ್ಬಿಡತ್ತೆ. ಆ ಅಮೃತ ಕುಡಿಯೋದು ಅಂದ್ರೆ ನಾವೇನು ಪಂಚಾಮೃತ ತರ ಚಮ್ ಚಮ್ ಕುಡಿಬೇಕಾಗಿ, ಅಮೃತ ಬರೋದಕ್ಕೆ ಒಂದನಿ ಅಮೃತ, ಸಾಯಲಿಕ್ಕೆ ಒಂದು ವಿಷ ಸಾಕು. ಆದ್ದರಿಂದ ಕೃಪಾ ಲವಹ ಅಂತ ಹೇಳ್ತಾರೆ. ಪದ್ಮನಾಭ ತೀರ್ಥರನ್ನ ಪಂಕಜನಾಭ ತೀರ್ಥರು ಅಂತ ವರ್ಣನೆ ಮಾಡ್ತಾರೆ ಟೀಕಾಕೃತ್ಪಾದರು. ಅವರು ನಮಗೆ ಒಂದು ಸಣ್ಣ ಕೃಪೆ ನಮ್ಮ ಮೇಲೆ ಹಾಕಲಿ, ನಾವು ಈ ತತ್ವಜ್ಞಾನ ಪ್ರಪಂಚದಲ್ಲಿ ನಾವು ಧೈರ್ಯವಾಗಿ ಮುನ್ನುಗ್ಗಲಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟು ಮಾತ್ರವಲ್ಲ, ಅವರು ಇನ್ನೊಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ಇದನ್ನು ಬರೆಯೋರು ಪ್ರಾರ್ಥನೆ ಮಾಡೋದು ಅಷ್ಟೇ ಇಲ್ಲ, ನಿಮ್ಮ ಅನುಗ್ರಹ ಇಲ್ಲದೆ ಇದ್ರೆ ನಮಗೆ ಟೀಕೆ ಬರೆಯಕ್ಕೆ ಸಾಧ್ಯನೂ ಇಲ್ಲ, ನೀವೇ ನಮಗೆ ಟೀಕೆ ಹೇಗೆ ಬರಿಬೇಕು ಅಂತ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟವರು ಅಂತ ಕೂಡ ಅವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಪದ್ಮನಾಭ ತೀರ್ಥಾರ್ಯ ಗೋಗುಣೋಸ್ತು ದೃಶೇ ಮಮ ನ ತತ್ವ ಮಾರ್ಗ ಗಮನಂ ವಿನಾ ಯದುಪಜೀವನಂ ಅಂತಾರೆ. ಪದ್ಮನಾಭ ತೀರ್ಥರ ಮಾತುಗಳ ಕಿರಣಗಳ ನಮ್ಮ ಮೇಲೆ ಬೀಳಪ್ಪ. ಯಾಕೆ ಅಂದರೆ ನಾವು ತತ್ವಜ್ಞಾನ ಪ್ರಪಂಚದಲ್ಲಿ ಅಲ್ಲಲ್ಲಿ ಕತ್ತಲೆ ಇದೆ, ಕತ್ತಲೆಯಲ್ಲಿ ಹೋಗುವಾಗ ಕಗ್ಗತ್ತಲೆಯಲ್ಲಿ ಮುಗ್ಗುರಿಸಿ ಬೀಳುವ ಪ್ರಸಂಗ ಇರುತ್ತೆ. ಆದರೆ ಪದ್ಮನಾಭ ತೀರ್ಥರೆಂಬ ಸೂರ್ಯನ ಕಿರಣಗಳು ಬೀಳ್ತಾ ಇದ್ರೆ ನಮಗೆ ಒಳ್ಳೆ ಮುನ್ನುಗ್ಗಿ ಸಾಧ್ಯವಾಗುತ್ತೆ. ಅವರ ಅನುಗ್ರಹ ಇಲ್ಲ ಅಂದ್ರೆ ನಮಗೆ ಟೀಕೆ ಬರೆಯಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿ, ಅವರು ನಮಗೆ ತುಂಬಾ ಮಾರ್ಗದರ್ಶಕರು ಅಂತ ವಿಶೇಷವಾಗಿ ಅವರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮ ಟೀಕಾಕೃತ. ಮತ್ತೆ ನೋಡಿ, ನ್ಯಾಯಸುಧಾ ಗ್ರಂಥ ರಚನೆ ಮಾಡುವಾಗಲೂ ಕೂಡ ಪದ್ಮನಾಭ ತೀರ್ಥರನ್ನು ಅವರು ಮರೆತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ರಮಾ ನಿವಾಸೋಚಿತ ವಾಸ ಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯ ಮಮ ಪದ್ಮನಾಭ ತೀರ್ಥಾಮೃತಾಪ್ತಿ ಭವತಾದ್ವಿಭೂತ್ಯೈ ಅಂತ ಹೇಳ್ತಾರೆ. ಅವರನ್ನು ಮತ್ತು ಕೂಡ ಅಮೃತದ ಕಡಲು ಅಂತಲೇ ವರ್ಣನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನೋಡಿ, ಕಡಲಿನಲ್ಲಿ ಏನಿರುತ್ತೆ ಅಂದರೆ ಪರಮಾತ್ಮ ಇರ್ತಾರೆ. ಸಮುದ್ರದ ಮಧ್ಯದಲ್ಲಿ, ಅದು ಅಮೃತ ಸಮುದ್ರ ಇರಲಿ, ಕ್ಷೀರ ಸಮುದ್ರ ಇರಲಿ, ಯಾವುದೇ ಸಮುದ್ರ ಇರಲಿ, ಆ ಸಮುದ್ರ ಅಂತಸ್ಥ ಯಾರು? ಅದು ಭಗವಾನ್ ನಾರಾಯಣ ಮಾತ್ರ. ಬೇರೆ ಯಾರು ಕೂಡ ಸಮುದ್ರದ ಮಧ್ಯೆ ಇರಕ್ಕೆ ಸಾಧ್ಯ ಇಲ್ಲ. ಸ್ನಾನ ಮಾಡಕ್ಕೆ ಹತ್ತಿರ ಹೋಗ್ತೇವೆ, ಅಲೆ ಅಪ್ಪಳಿಸತ್ತೆ, ಹೊರ ಬಂದ್ಬಿಡ್ತೇವೆ. ಯಾರು ಕೂಡ ನಾವು ಮಧ್ಯೆ ಅಲ್ಲ, ಸ್ವಲ್ಪ ಮುಂದೆ ಹೋದ್ರು ಕೂಡ ಅದು ಮಧ್ಯ ಮಧ್ಯ ಕೊನೆ ಕೆಳಗೆ ಕಳ್ಕೊಂಡು ಹೋಗ್ತದೆ. ಆದ್ರಿಂದ ನೋಡಿ, ನಾರಾಯಣೋಪನಿಷತ್ತು ಇದನ್ನೇ ಹೇಳ್ತಾ ಇದೆ, ಪರಮಾತ್ಮನನ್ನೇ ಯಾಕೆ ತಗೊಳ್ಬೇಕು? ಬ್ರಹ್ಮ ಅಂದ್ರೆ ವಿಷ್ಣು, ನಾರಾಯಣ ಯಾಕೆ ಅಂದ್ರೆ ಅದಕ್ಕೆ ಮಹಾನಾರಾಯಣ ಉಪನಿಷತ್ತು ಹೇಳ್ತಾ ಇದೆ, ಯಮಂತಃ ಸಮುದ್ರೇ ಕವಯೋ ವಯಂತಿ ಯದಕ್ಷರೆ ಪರಮೇ ಪ್ರಜಾ ಅಂತ ಹೇಳುತ್ತೆ. ಯಾರು ಸಮುದ್ರದ ಮಧ್ಯದಲ್ಲಿ ಸಮುದ್ರ ಶಾಹಿಯಾಗಿ ಪರಮಾತ್ಮ ಇದಾನಲ್ಲ, ಈ ಅಂತಃ ಸಮುದ್ರ ಸ್ಥತ್ವ ಅಂದ್ರೆ ಸಮುದ್ರ ಶಾಹಿತ್ವ, ಅದು ಪರಮಾತ್ಮನ ದೊಡ್ಡ ಒಂದು ಗುಣ. ಬೇರೆ ಯಾರಿಗೂ ಕೂಡ ಸಮುದ್ರದ ಮಧ್ಯದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಸಮುದ್ರದ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಬೇಕು ದೇವರ. ಬ್ರಹ್ಮದೇವರು ಕೂಡ ಹೋಗಿ ಯಯುಹು ಕ್ಷೀರಾಬ್ಧಿಶಾಯಿನಂ ವಿಷ್ಣುಂ, ಪರಮಾತ್ಮನ ಹತ್ರ ಸ್ತೋತ್ರ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ತುದಿಯಲ್ಲಿ ನಿಂತಿರ್ತಾರೆ, ಮಧ್ಯೆ ಹೋಗ್ಲಿಕ್ಕೆ ಅವರಿಗೆ. ಅಂದ್ರೆ ಸಮುದ್ರ ಅಂದ್ರೆ ದೊಡ್ಡ ಶಾಸ್ತ್ರ ಸಮುದ್ರ. ಅಂತಹ ಶಾಸ್ತ್ರ ಸಮುದ್ರದ ಮಧ್ಯದಲ್ಲಿ ಪರಮಾತ್ಮ ಇದ್ದಾನೆ ಅಂದ್ರೆ ಅವನೇ ಮುಖ್ಯ ಪ್ರತಿಪಾದ್ಯನಾಗಿ ಸಮಸ್ತ ಶಾಸ್ತ್ರ ಪ್ರತಿಪಾದ್ಯ, ಶಾಸ್ತ್ರ ಸಾಗರ ಎಲ್ಲ ನೋಡಿ ನನ್ನ ಕೆಳಗಡೆ ಇದೆ, ನಾನೇ ಮುಖ್ಯ ಪ್ರತಿಪಾದ್ಯ ಅಂತ ತೋರಿಸುವ ರೀತಿಯಲ್ಲಿ ಪರಮಾತ್ಮನನ್ನ ಸಮುದ್ರ ಅಂತ ತತ್ವ, ಅದೊಂದು ದೊಡ್ಡ ಪರಮಾತ್ಮನ ಗುಣ. ಆಮೇಲೆ ಪರಮಾತ್ಮನ ಎಲ್ಲ ಅವತಾರಗಳಿಗೂ ಸಮುದ್ರದ ಸಂಪರ್ಕ ಇದೆ. ಮತ್ಸ್ಯಾವತಾರ ಸಮುದ್ರದಲ್ಲಿ, ಕೂರ್ಮ ಅದು ಲಯೋದಕದಿಂದ ಬಂದದ್ದು, ಆ ಎತ್ಕೊಂಡ ಭೂಮಿಯನ್ನು. ಆಮೇಲೆ ವರಾಹ ಅದು ಸಮುದ್ರದ ಸಂಪರ್ಕ, ನರಸಿಂಹ ಅಂದ್ರೆ ಗುಣ ಸಮುದ್ರ, ಆಮೇಲೆ ಪರಶುರಾಮ ರಾಮ ಅವರೆಲ್ಲ ಸಮುದ್ರವನ್ನು ನಿಮಿತ್ತ ಮಾಡ್ಕೊಂಡು ಎಲ್ಲ ಕಾರ್ಯ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ನರಸಿಂಹದೇವರು ಅಂದ್ರೆ ಗುಣ ಸಮುದ್ರ, ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿದೆ. ಇನ್ನು ಕೊನೆಗೆ ಅಲ್ಲಿ ರಾಮ ಕೃಷ್ಣನು ಕೂಡ ಅಷ್ಟೇ ದ್ವಾರಕೆಯನ್ನು ಸಮುದ್ರದ ಮಧ್ಯದಲ್ಲೇ ಮಾಡಿ, ಕೊನೆಗೆ ಬುದ್ಧ ಕಲ್ಕಿ ಅವರೆಲ್ಲ ಗುಣ ಸಮುದ್ರರೇ, ಪರಮಾತ್ಮ ಗುಣ ಸಮುದ್ರ. ಹೀಗೆ ಸಮುದ್ರದ ನಿರಂತರ ಸಂಪರ್ಕ ಪಡೆದವನು ಪರಮಾತ್ಮ ಮಾತ್ರ. ಆದ್ರೆ ಬೇರೆಯವರಿಗೆಲ್ಲ ಸಮುದ್ರಕ್ಕೆ ಸುಮ್ಮನೆ ಹೋಗೋದು ಬರೋದಷ್ಟೇ. ಆದ್ರಿಂದ ಇಲ್ಲಿ ಕೂಡ ನೋಡಿ, ರಮಾನಿವಾಸೋಚಿತ ವಾಸಭೂಮಿ. ನಮ್ಮ ಪದ್ಮನಾಭ ತೀರ್ಥರು ಅಮೃತ ಸಮುದ್ರ, ಸಮುದ್ರದಲ್ಲಿ ಪರಮಾತ್ಮ ಯಾವಾಗ್ಲೂ ಇರ್ತಾನೆ. ಸಮುದ್ರದಲ್ಲಿ ಪರಮಾತ್ಮ ಇಲ್ಲ ಅಂತ ಆಗೋದು ಅಂತಿಲ್ಲ. ಅಲ್ಲಿ ರಮಾನಿವಾಸ ಅಂದ್ರೆ ಶ್ರೀಮನ್ ನಾರಾಯಣ. ಲಕ್ಷ್ಮೀದೇವಿಗೂ ಕೂಡ ನೆಲೆಯನ್ನು ಕೊಟ್ಟವ ಪರಮಾತ್ಮ. ರಮೆಗೆ ನಿವಾಸ ನೆಲೆಯಾಗಿದ್ದಾನೆ ಪರಮಾತ್ಮ. ಎದೆಯಲ್ಲಿ ಕೂಡಿಸ್ಕೊಂಡಿದ್ದಾನೆ, ಎಡ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಆದ್ರೆ ಲಕ್ಷ್ಮೀದೇವಿ ಎಲ್ಲೂ ಕೂಡ ಪರಮಾತ್ಮನ ಕೂಡಿಸ್ಕೊಂಡಿದ್ದ.
ಯಾಕೆಂದ್ರೆ ಪರಮಾತ್ಮನೇ ಸರ್ವರಿಗೆ ಆಧಾರ ಹೊರತಾಗಿ ಪರಮಾತ್ಮನಿಗೆ ಆಧಾರ ಯಾರು ಕೂಡ ಇಲ್ಲ. ಆದ್ರೂ ಕೂಡ ಲಕ್ಷ್ಮೀದೇವಿ ಕೇಳ್ಕೊಂಡು, ಸ್ವಾಮಿ ಯಾವಾಗ್ಲೂ ನಾನೇ ನಿನ್ ತೊಡೆ ಮೇಲೆ ಕೂತ್ಕೋತೇನೆ, ನಿನ್ನ ಎದೆಯಲ್ಲಿ ಕೂತಿರ್ತೇನೆ, ನೀನು ಯಾವತ್ತಾದ್ರೂ ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲ್ಕೋ, ಅಥವಾ ನನ್ನ ಮೇಲೆ ಮಲ್ಕೊಂಡ್ರೆ ನನಗೆ ಆನಂದವಾಗುತ್ತೆ ಅಂದ್ರೆ ಪರಮಾತ್ಮ ಹೇಳಿದ, ಈಗೆಲ್ಲ ಬೇಡ, ಇದು ಸೃಷ್ಟಿಯ ಮಧ್ಯದಲ್ಲಿ ಈ ಕಡೆ ವಾಯುದೇವರಿದ್ದಾರೆ, ಈ ಕಡೆ ಬ್ರಹ್ಮದೇವರಿದ್ದಾರೆ, ಮೇಲ್ಗಡೆ ಇದು ಕಮಲದಲ್ಲಿ ಪ್ರಳಯ ಕಾಲ ಬರಲೇ ಬರ್ತೇನೆ ಅಂತ. ಪ್ರಳಯ ಕಾಲದಲ್ಲಿ ಆಲದ ಎಲೆ ಆಗ್ಬಿಟ್ಟಿದ್ದಾಳೆ ಲಕ್ಷ್ಮೀದೇವಿ, ಅಲ್ಲಿ ಪುಟ್ಟ ಮಗುವಾಗಿ ಪರಮಾತ್ಮ ಮಲಗಿ. ಪುಟ್ಟ ಮಗುವಾಗಿ ಯಾಕೆ ಮಲಗಿದ್ದು ಅಂದ್ರೆ, ಯುವಕನಾಗಿ ಮಲಗಿಬಿಟ್ರೆ ಲಕ್ಷ್ಮೀದೇವಿಯಿಂದ ಆನಂದ ಸಿಗತ್ತೆ ಅಂತ ಯಾರ ತಪ್ಪು ತಿಳ್ಕೊಂಡ್ಬಿಡ್ಬೋದು. ಆದ್ರೆ ಪುಟ್ಟ ಮಗು ನಾನು, ಆದ್ರೆ ನೀನ್ ತಾಯಿ ಇದ್ದಾಗೆ, ನಿನ್ನಿಂದ ನನಗೇನು ಸುಖ ಬೇಕಾಗಿಲ್ಲ, ನಾನು ಸ್ವರಮಣ, ಆದ್ರೂ ನೀನ್ ಕೇಳಿದೀಯಾ, ಪ್ರಳಯ ಕಾಲದ ಆಲದ ಎಲೆ ಮೇಲೆ ಮಲಗಿದ್ದೀನಿ ಅಂದ್ರೆ ಎಲ್ಲರಿಗೂ ಆಧಾರ ಪರಮಾತ್ಮನೇ ಹೊರತು. ಅದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರು ತತ್ವೋದ್ಯೋಗದ ಒಂದು ಭಾವದೀಪದಲ್ಲಿ ಹೇಳ್ತಾರೆ, ತಂವಂದೇ ಪರಮಾನಂದಂ ಇಂದಿರಾ ಮಂದಿರೋರಸಂ ಅಂತ ಹೇಳ್ತಾರೆ. ಪರಮಾತ್ಮ ಲಕ್ಷ್ಮೀದೇವಿಗೆ ಆನಂದ ಕೊಡ್ತಾನೆ ಅಂತ ಟೀಕಾಕೃತ್ಪಾದರು ಹೇಳಿದ್ರು. ಅದು ಹೇಗೆ ಆನಂದ ಕೊಡ್ತಾನೆ ಪರಮಾತ್ಮ ಅಂದ್ರೆ ರಾಯರು ವಿವರಣೆ ಮಾಡ್ತಾರೆ, ತಂವಂದೇ ಪರಮಾನಂದಂ ಇಂದಿರಾ ಮಂದಿರ ಉರಸಂ. ಇಂದಿರೆ ಲಕ್ಷ್ಮೀದೇವಿಗೆ ತನ್ನ ಎದೆಯನ್ನೇ ಮಂದಿರವನ್ನಾಗಿ ಮಾಡ್ಕೊಟ್ಟಿದ್ದಾನೆ ಪರಮಾತ್ಮ. ಈಗ ಲಕ್ಷ್ಮೀದೇವಿ ಅಪ್ರಾಕೃತಳಾಗಿದ್ದಾಳೆ, ಅವಳಿಗೆ ಯಾವುದೋ ಬಿಲ್ಡಿಂಗ್ ಕೊಟ್ಬಿಟ್ರೆ ಸಿಮೆಂಟು ಕಬ್ಬಿಣ ಇರೋ ಬಿಲ್ಡಿಂಗ್ ಎಲ್ಲ ಲಕ್ಷ್ಮೀದೇವಿಗೆ ಆಗಲ್ಲ. ಅವಳು ಅಪ್ರಾಕೃತಳಾಗಿದ್ದಾಳೆ, ಅಂಥದ್ದೇ ಅಪ್ರಾಕೃತವಾದ ಮನೆ ಬೇಕು. ಪರಮಾತ್ಮ ಹೇಳಿದ, ಅದು ಬೇರೆ ಯಾವುದೂ ಅಲ್ಲ, ನನ್ನ ಹೃದಯವೇ ಆಗಿದೆ. ನಾನು ಅಪ್ರಾಕೃತನಾಗಿದ್ದೇನೆ, ನೀನು ಅಪ್ರಾಕೃತಳು, ಆ ಮನೆನೂ ಅಪ್ರಾಕೃತ, ಸರಿ ಹೋಯ್ತು. ಹಾಗೆ ಇಂದಿರೆಗೆ ಪರಮಾತ್ಮನ ಎದೆಯೇ ಮಂದಿರ ಆಗುವಂತೆ ಮಾಡಿ ಅವಳಿಗೆ ಆನಂದ ಕೊಡುವವನು. ಆದ್ದರಿಂದ ಅವನು ರಮಣಂ ಶ್ರೀಯ ಅಂತ, ರಮಾಪತಿ ಅಂತ ಈ ತರ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ರಮಾನೋ ವಾಸೋಚಿತ ವಾಸಭೂಮಿ ಅಂತ ಹೇಳಿದ್ರೆ, ನಮ್ಮ ಪದ್ಮನಾಭ ತೀರ್ಥರೇ ಕಡಲು, ಆ ಕಡಲಿನ ಮಧ್ಯದಲ್ಲಿ ಸಮುದ್ರ ಅಂತ ಹೇಳಿದ್ರೆ ಆ ಮಧ್ಯದಲ್ಲಿ ಪರಮಾತ್ಮ ಇರ್ಬೇಕು. ಇವರ ಹೃದಯ ಮಧ್ಯದಲ್ಲಿ ಪರಮಾತ್ಮ ಇದ್ದಾರೆ ಅಂದ್ರೆ ಯಾವಾಗಲೂ ಕೂಡ ಅವರ ಪರಮಾತ್ಮನ ಚಿಂತನೆಯನ್ನು ನಡೆಸ್ತಾರೆ. ಪರಮಾತ್ಮನ ಚಿಂತನೆ ನಡೆಸಬೇಕಾದರೆ ಅವನು ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ನಾವು ನೆನೆಯಬೇಕು. ಅದಕ್ಕೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಈಶ್ವರ ಸರ್ವ ದೇಹಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಅಂತ ಹೇಳ್ತಾನೆ. ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಎಲ್ಲಿದ್ದಾನಪ್ಪ? ಕಿವಿ ಎಲ್ಲ, ತಲೆ ಎಲ್ಲ, ಎಲ್ಲ ಕಡೆ ಇದ್ದಾನೆ. ಅದರ ಮುಖ್ಯವಾಗಿರೋದೆಲ್ಲಿ ಇದ್ರೆ ಈ ಹೃದಯ ಕಮಲ, ಅಲ್ಲಿ ಪರಮಾತ್ಮ ಅವನ ಮಧ್ಯದಲ್ಲಿ ಇದ್ದಾನೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಹೃದಯ ಭಾಗವೇ ಮುಖ್ಯವಾದ ಭಾಗ. ಆ ಮುಖ್ಯವಾದ ಭಾಗದಲ್ಲಿ ಇದ್ದದ್ದರಿಂದ ಪರಮಾತ್ಮನು ಬಹಳ ಮುಖ್ಯ, ಅವನು ಸರ್ವೋತ್ತಮ ಅಂತ. ಹಾಗೆ ರಮಾನಿವಾಸ ಅಂದ್ರೆ ಲಕ್ಷ್ಮೀಪತಿ ಆದ ನಾರಾಯಣ, ಅವನಿಗೆ ಉಚಿತವಾದ ವಾಸಭೂಮಿ. ಪದ್ಮನಾಭ ತೀರ್ಥರ ಎದೆಯಲ್ಲಿ ಪರಮಾತ್ಮ ಬಂದು ಕೂತ್ ಬಿಟ್ರೆ ಆ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಆಗಿದೆ. ಯಾಕಂದ್ರೆ ಯಾವಾಗಲೂ ಚಿಂತನೆ ಮಾಡ್ತಾ ಇದ್ದಾರೆ. ನಮ್ಮ ಮಧ್ವಾಚಾರ್ಯ ಬಗ್ಗೆ ಅದೇ ತರ ಹೇಳ್ತಾರೆ ಮಧ್ವೇಜದಲ್ಲಿ, ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗನೇಯ ಸದ್ಗುಣಂ. ಮಧ್ವ ಗುರುಗಳ ಹೃದಯ ಅದು ವೇದವ್ಯಾಸ ದೇವರ ಸನ್ನಿಧಾನಕ್ಕೆ ಅತ್ಯಂತ ಮೆಚ್ಚುಗೆಯ ಇಷ್ಟದ ಜಾಗ ಆಗ್ತದೆ. ಯಾಕೆ ಅಂದ್ರೆ ಯಾವಾಗಲೂ ಕೂಡ ಮಧ್ವಾಚಾರ್ಯ ವೇದವ್ಯಾಸ ದೇವರ ದೇವರ, ವೇದವ್ಯಾಸ ದೇವರಿಗೆ ಅವರ ಭಕ್ತರಾದ ಮಧ್ವಾಚಾರ್ಯರೇ ಬಹಳ ಇಷ್ಟ. ಆದ್ದರಿಂದ ವ್ಯಾಸರು ಇಷ್ಟಪಟ್ಟು ಮಧ್ವರ ಹೃದಯದಕ್ಕೆ ಬಂದರು, ಅಲ್ಲಿ ಯಾವಾಗಲೂ ಅವರನ್ನ ಪ್ರತಿಷ್ಠಾಪಿಸಿ ಚಿಂತನೆಯನ್ನು ಮಧ್ವಾಚಾರ್ಯ ಮಾಡಿದರು. ಹಾಗೆ ಪದ್ಮನಾಭ ತೀರ್ಥರು ರಮಾನಿವಾಸೋಚಿತ ವಾಸಭೂಮಿ. ನಮ್ಮ ಹೃದಯ ಅನೇಕ ರಾಗದ್ವೇಷಗಳಿಂದ, ಅನೇಕ ಬಯಕೆಗಳಿಂದ ಕಲುಷಿತವಾಗಿ ಅಲ್ಲಿ ಪರಮಾತ್ಮನ ನಿವಾಸವೇ ಇಲ್ಲ. ಆದರೆ ಪದ್ಮನಾಭ ತೀರ್ಥರು ಅಂತ ಪರಮಾತ್ಮನ ನಿವಾಸ ಸ್ಥಾನ ಆಗಿದ್ದಾರೆ, ಅವನಿಗೆ ನೆಲೆಯಾಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದನ್ನು ಸಮುದ್ರದ ಹೋಲಿಕೆ ಸರಿ ಹೋಯ್ತು. ಸಮುದ್ರದ ಮಧ್ಯದಲ್ಲಿ ಪರಮಾತ್ಮ, ಅದೇ ತರಹ ಪದ್ಮನಾಭ ತೀರ್ಥರೆಂಬ ಅಮೃತ ಸಮುದ್ರದ ಮಧ್ಯದಲ್ಲಿ ರಮಾನಿವಾಸನಾದ ನಾರಾಯಣ ನೆಲೆ ನಿಂತಿದ್ದಾನೆ. ಮತ್ತೆ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ನೋಡಿ, ಸಮುದ್ರದ ಆಳಕ್ಕಿಳಿದ ರತ್ನಗಳೆಲ್ಲ ಸಿಗತ್ತೆ. ಅದರಂತೆ ಪದ್ಮನಾಭ ತೀರ್ಥರು ಕೂಡ ಸನ್ಯಾಯ ರತ್ನಾವಲಿ ಎಂಬುದಾಗಿ ಅವಿವ್ಯಾಖ್ಯಾನಕ್ಕೆ ಅವರು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅದು ಸುಧಾ ಗ್ರಂಥಕ್ಕಿಂತ ಮೊಟ್ಟ ಮೊದಲು ಬಂದ ಅದು ಟೀಕೆ. ಅದಾದ ನಂತರ ಶಂಕರ ಪಂಡಿತಾಚಾರ್ಯರು ಅವರೊಂದು ಗ್ರಂಥವನ್ನ ರಚನೆ ಮಾಡ್ತಾರೆ, ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ ಅಂತ ಹೇಳಿಬಿಟ್ಟು. ಆಮೇಲೆ ನಾರಾಯಣ ಪಂಡಿತಾಚಾರ್ಯ ಒಂದು ರಚನೆ ಮಾಡ್ತಾರೆ. ಅವೆರಡು ಮಧ್ಯದಲ್ಲಿ ಬಂದ ಅನುವ್ಯಾಖ್ಯಾನದ ಎರಡು ಟೀಕೆಗಳು. ಆದರೆ ಆ ಮೂರು ಟೀಕೆಗಳನ್ನು ಆಚ್ಛಾದನೆ ಮಾಡುವಂತೆ ನಮ್ಮ ಜಯತೀರ್ಥರ ಟೀಕೆ ವಿಶ್ವ ವಿಖ್ಯಾತವಾಗಿ ಅದು ಎಲ್ಲ ಕಡೆ ಪ್ರಚಾರ ಆಗ್ಬಿಡ್ತು. ಆದರೂ ಕೂಡ ಅವರು ಸ್ತೋತ್ರ ಮಾಡಿದ ಪದ್ಮನಾಭ ತೀರ್ಥರು ಅಂದ್ರೆ ಅವರಿಗೆ ಎಷ್ಟು ಮಹತ್ವ ಕೊಡ್ತಾರೆ ಅಂದ್ರೆ, ನಮಗೆಲ್ಲ ಅನೇಕ ಜ್ಞಾನ ರತ್ನಗಳು, ಪ್ರಮೇಯ ರತ್ನಗಳನ್ನ ಅಲ್ಲಿ ಕೊಟ್ಟವರು. ಅದು ಸನ್ಯಾಯ ರತ್ನಾವಲಿ ಅಂತ ಆ ಗ್ರಂಥ ರಚನೆ ಮಾಡಿದ್ದಾರೆ. ಅನಂತರದಲ್ಲಿ ನೋಡಿ ಆ ವೈರಾಗ್ಯ ಭಾಗ್ಯ ಅಂತ, ಅಂದ್ರೆ ವೈರಾಗ್ಯವನ್ನ ಭಾಗ್ಯ ಅಂತ ತಿಳ್ಕೊಂಡವರು ಪದ್ಮನಾಭ ತೀರ್ಥರು.
ಅನೇಕರಿಗೆ ಕಷ್ಟಗಳಿಂದ ವೈರಾಗ್ಯ ಬರುವಾಗ ದುಡ್ಡನ್ನ ದೇವರು ಕಳೆದ ಅಂದ್ರೆ ದೇವರನ್ನೇ ಬೈಕೊಂಡ್ಬಿಡ್ತಾರೆ. ಆದರೆ ವೈರಾಗ್ಯವನ್ನು ತಮ್ಮ ಭಾಗ್ಯ ಅಂತ ತಿಳ್ಕೊಂಡವರು ಅಂದ್ರೆ ಅದು ಪದ್ಮನಾಭ ತೀರ್ಥರು. ಅವರು ನಮಗೆ ಆ ಎಲ್ಲ ಭಾಗ್ಯವನ್ನು ವಿಭೂತಿಯನ್ನು ಕೊಡಲಿ ಅಂತ ಸ್ವತಃ ಟೀಕಾಕೃತ್ವಾದರೆ ಅವರಂತಹ ದೊಡ್ಡ ವಿರಕ್ತ ಶಿಖಾಮಣಿಗಳು ನಮಗೆ ವೈರಾಗ್ಯವನ್ನ ಪದ್ಮನಾಭ ತೀರ್ಥರು ಕೊಡ್ಲಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವರು ಆ ರೀತಿಯಾದಂತಹ ವೈರಾಗ್ಯ ಸಂಪನ್ನರಾಗಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಅಷ್ಟು ಮಾತ್ರವಲ್ಲ, ಅವರು ತಮ್ಮ ದಿವ್ಯವಾಗಿರತಕ್ಕಂತಹ ಗುರುಗಳ ಭಾಷ್ಯವನ್ನ ಪ್ರವಚನ ಮಾಡ್ತಾ ಇರುವಾಗ ಅವರು ತಮ್ಮ ಶೇಷಾವೇಶವನ್ನ ಸ್ಮರಣೆ ಮಾಡಿಕೊಂಡು ಸಾವಿರ ಹೆಡಗಳಿಂದ ಅವರು ಸಾವಿರ ಮಧ್ವಾಚಾರ್ಯ ಹೇಳಿದ ಅರ್ಥಗಳನ್ನೆಲ್ಲ ಹೇಳ್ತಾ ಇದ್ರು. ರಾಘವೇಂದ್ರ ವಿಜಯದಲ್ಲಿ ಪದ್ಮನಾಭ ತೀರ್ಥರ ಬಗ್ಗೆ ಒಂದು ಉಲ್ಲೇಖ ಬರುತ್ತೆ. ಶ್ರೀಮದ್ ಆಚಾರ್ಯರ ರಚನೆ ಮಾಡಿದಂತಹ ಭಾಷ್ಯಕ್ಕೆ ಒಂದಲ್ಲ ಎರಡಲ್ಲ ಸಹಸ್ರಾರ್ಥಸ್ಯ ಭಾಷ್ಯಸ್ಯ ಅಂತ ತ್ರಿವಿಕ್ರಮ ಪಂಡಿತರು ಉಲ್ಲೇಖ ಮಾಡ್ತಾರೆ. ನಾವು ಒಂದೇ ಎರಡೇ ಅರ್ಥಗಳಲ್ಲ, ತುಂಬಾ ಸಾವಿರಾರು ಅರ್ಥಗಳಿದೆ, ಆದ್ರೆ ನಮ್ಗೆಲ್ಲ ತಿಳಿಯಲ್ಲ ಅಷ್ಟೇ ಅಂತ ಎಲ್ಲ ಹೇಳಕ್ಕಾಗಲ್ಲ, ನಾನು ಸೋಮಾರಿ ಅಂತ ಮುಂದೆ ಹೊರಟೋಗ್ತಾರೆ ಆ ತ್ರಿವಿಕ್ರಮ ಪಂಡಿತರು. ಅದರಂತೆ ನಮ್ಮ ಪದ್ಮನಾಭ ತೀರ್ಥರು ಕೂಡ ಆಚಾರ್ಯ ಹೇಳಿದ ಸಾವಿರ ಅರ್ಥಗಳನ್ನ ನಂಗೆ ಹೆಂಗೆ ಹೇಳಕ್ಕಾಗತ್ತೆ, ಒಂದೇ ಮುಖ, ಸಾವಿರ ಅರ್ಥ ಹೇಳ್ಬೇಕಾದ್ರೆ ಸಾವಿರ ಮುಖ ಇರಬೇಕು ಅಂತ ಹೇಳಿ ಅವರು ಪಾಠ ಹೇಳುವಾಗ ಮಧ್ವಾಚಾರ್ಯನ ಸ್ಮರಣೆ ಮಾಡಿ ಅವ್ರು ಹೇಳಿದ ಸಾವಿರ ಅರ್ಥ ಹೇಳಿ ಹೊರಡುವಾಗ ಅವರು ತಮ್ಮ ಮೂಲ ರೂಪದ ಶೇಷ ರೂಪ ಆಗ್ಬಿಡ್ತಾ ಇದ್ರು. ಅಲ್ಲಿಗೆ ಸಾವಿರ ಹೆಡೆಗಳಿಂದ ಸಾವಿರ ಅರ್ಥಗಳನ್ನ ಹೇಳಿಕೆ ಮಾಡಿ ಅವಾಗ ಶಿಷ್ಯರೆಲ್ಲ ಗಾಬರಿ ಆಗ್ಬೇಕು. ಇವರೇನು ಪಾಠಕ್ಕೆ ಕೂತ್ಕೊಂಡ್ರೆ ಮನುಷ್ಯಂತರ ಮುಖ ಇರತ್ತೆ, ಪಾಠದ ಓಘ ವೇಗ ಜಾಸ್ತಿ ಆಯ್ತು ಅಂದ್ರೆ ಏನು ಹೆಡೆ ಸಾವಿರ ಹೆಡೆ ಶೇಷದೇವರಾಗ್ಬಿಡ್ತಾರೆ. ಭಯ ಅಲ್ಲಿ ಶುರುವಾಯ್ತು ಅವ್ರಿಗೆಲ್ಲ. ಹತ್ರ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಹೆಡೆ ಪಟ್ ಅಂತ ತೊಡೆ ಕಚ್ಚಿಬಿಟ್ಟ ಗತಿ ಏನಾಗಬೇಕು. ಆಮೇಲೆ ಅವರೆಲ್ಲ ಮಾರನೇ ದಿವಸದಿಂದ ದೂರ ನಿಂತ್ಕೊಂಡ್ಬಿಟ್ರೆ, ಸ್ವಾಮಿ ನಿಮ್ ಪಾಠ ಕೇಳಕ್ ನಮ್ ಶಕ್ತಿ ಇಲ್ಲ, ನೀವು ಶೇಷದೇವರಾಗ್ಬಿಡ್ತೀರಾ, ನಾವೆಲ್ಲಿ ಭಯ ಆಗತ್ತೆ ನಮ್ಗೆ. ಅವಾಗ ಪದ್ಮನಾಭ ತೀರ್ಥರು ಹೇಳಿದ್ರು, ನಾಳೆಯಿಂದ ಇವ್ರಿಗೆ ಮಧ್ಯದಲ್ಲಿ ಕರ್ಟನ್ ಹಾಕ್ತೀವಿ. ಛನ್ನೋ ಯವನ್ಯ ಪ್ರತಿಪಾದನೇನ ಸಹಸ್ರದ ಸೂತ್ರ ಪದಾಶಯಾನ. ನೀವೇನು ಹೆದರ್ಕೋಬೇಕಾಗಿಲ್ಲ, ನಾವು ಪಾಠ ಮಾಡುವಾಗ ಶೇಷಾವೇಶ ಬರುತ್ತೆ, ಸಾವಿರ ಮುಖ ಬರುತ್ತೆ, ಅದು ಯಾರನ್ನು ಕಚ್ಚಕ್ಕಲ್ಲ, ನಿಮ್ಮ ಹೃದಯದ ಒಳಗಡೆ ಇರೋ ಅಜ್ಞಾನವನ್ನು ಕಚ್ಚಿ ಹೊರಗಾಕಕ್ಕೆ ಬರುತ್ತೆ ಆ ಹಾವು. ಆದ್ರೂ ಹೆದರ್ಕೋಬೇಡಿ, ಛನ್ನೋ ಯವನ್ಯ ಕರ್ಟನ್ ಹಾಕ್ಬಿಡಿ. ತೆರೆಯ ಆ ಕಡೆ ಶಿಷ್ಯರು, ತೆರೆಯ ಹಿಂದ್ಗಡೆ ಪದ್ಮನಾಭ ತೀರ್ಥರು, ಈ ತರ ಪಾಠ ಹೇಳ್ತಾ ಇದ್ದಾರೆ. ಅಂದ್ರೆ ಆಚಾರ್ಯರ ಭಾಷ್ಯಕ್ಕೆ ಒಂದು ಹೊಸತನವನ್ನ ತಂದುಕೊಟ್ಟು ಇಷ್ಟೆಲ್ಲ ಅರ್ಥಗಳಿದೆ, ಒಂದು ಮುಖದಿಂದ ಹೇಳಕ್ಕಾಗಲ್ಲ, ಒಂದು ತಲೆಯಿಂದ ಕೇಳಕ್ಕಾಗಲ್ಲ, ಅದಕ್ಕೆ ತುಂಬಾ ಸಾವಿರ ತಲೆ ಇರ್ಬೇಕು, ಭಾರಿ ಬುದ್ಧಿಶಕ್ತಿ ಇರಬೇಕು ಅನ್ನೋದಕ್ಕೆ ಬಹುಜ್ಞಾ ಏವ ಜಾನಂತಿ ಎನ್ನುವ ಆಚಾರ್ಯರ ಮಾತಿಗೆ ಅದು ಪ್ರಾತ್ಯಕ್ಷಿಕೆಯಂತೆ ಪದ್ಮನಾಭ ತೀರ್ಥರ ಅಷ್ಟು ಅರ್ಥಗಳನ್ನು ಹೇಳಿ ಆ ಮೂಲಕವಾಗಿ ಮಧ್ವ ಭಾಷ್ಯವನ್ನ ಎಲ್ಲ ಕಡೆಯಲ್ಲೂ ಆ ಪ್ರಚಾರ ಮಾಡಿದಂತಹ ಮಹಾನುಭಾವರು ನಮ್ಮ ಪದ್ಮನಾಭ ತೀರ್ಥರಾಗಿದ್ದಾರೆ. ಅನಂತರದಲ್ಲಿ ಅವರು ಬಲಮುಡಿ ಶಂಕದಂತೆ ತಮ್ಮ ಆ ಒಂದು ತಾವು ಪ್ರವಚನ ಮಾಡುವಾಗ ಮಧ್ವ ಭಾಷ್ಯವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರ ಭಾಷ್ಯ ಅಂದ್ರೆ ಅದು ಬಲಮುಡಿ ಶಂಖ ಇದ್ದಾರೆ. ಬಲಮುಡಿ ಶಂಖವನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಸಂಪತ್ ಬರತ್ತೆ, ಪೂಜೆ ಮಾಡಿದ್ರೆ ಕೇಳಲೇಬೇಕಾಗಿ, ಇನ್ನೂ ವೈಭವದ ಪೂಜೆ ಮಾಡಿದರೆ ಒಬ್ಬ ರಾಜ ಚಕ್ರವರ್ತಿ ಆಗ. ಹೀಗೆ ಅದರ ಮಹತ್ವವನ್ನ ಪದ್ಮನಾಭ ತೀರ್ಥರು ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ರು. ಆ ಮೂಲಕವಾಗಿ ಶ್ರೀಮದ್ ಆಚಾರ್ಯರ ಭಾಷ್ಯದ ವೈಭವ ಎಂಥದ್ದು ಎಂಬುದನ್ನ ಮೊಟ್ಟ ಮೊದಲು ಎಲ್ಲ ಕಡೆಯಲ್ಲೂ ಕೂಡ ಆ ಪ್ರಚಾರ ಮಾಡಿರ್ತಕ್ಕಂಥವರು ಅದು ಪದ್ಮನಾಭ ತೀರ್ಥರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಅವರ ಬಗ್ಗೆ ಎಲ್ಲ ಮುಂದೆ ಹೇಳುವಾಗ ಅವರನ್ನ ಒಂದು ದೊಡ್ಡ ತಿಮಿಂಗಿಲ ಅಂತ ವರ್ಣನೆ ಮಾಡ್ತಕ್ಕಂಥದ್ದು. ವೇದಾಂತಾಬ್ಧಿಂ ನಯೋಜಾತು ಯಹೌ ವಿದ್ವತ್ ತಿಮಿಂಗಿಲಃ ಯುಕ್ತಿ ಪ್ರವಾಹ ಸಂರಂಭಾತ್ ಪದ ಪರಶಾಸ್ತ್ರ ನದೀಚರಹ ಅಂತ ಹೇಳ್ತಾರೆ. ನೋಡಿ, ಪದ್ಮನಾಭ ತೀರ್ಥರು ಅವರೊಂದು ದೊಡ್ಡ ತಿಮಿಂಗಿಲ. ಅವರಿಗೆ ಈಜಾಡೋದಕ್ಕೆ ಅದು ವೇದಾಂತ ಶಾಸ್ತ್ರವೇ ಒಂದು ದೊಡ್ಡ ಸಮುದ್ರ ಆಗಿದೆ. ಸಣ್ಣ ಮೀನುಗಳಿಗೆ ಯಾವುದೋ ಪಾಟಲ್ಲಿ ಇಟ್ಟರು ಆಗ್ಬಿಡ್ಬೋದು, ಆದರೆ ತಿಮಿಂಗಿಲ ಅದಕ್ಕೆ ಒಂದು ದೊಡ್ಡ ಜಲಾಶಯ ಬೇಕಾಗತ್ತೆ. ಅದರಂತೆ ವೇದಾಂತ ಅಂದ್ರೆ ಅದು ದೊಡ್ಡ ಹರವು, ಅದಕ್ಕೆ ವಿಸ್ತೀರ್ಣ. ಅಂತಹ ವೇದಾಂತವೆಂಬತಕ್ಕಂತಹ ಸಮುದ್ರವನ್ನ ಲೀಲಾಜಾಲವಾಗಿ ಅಲ್ಲಿ ವಿಹಾರ ಮಾಡಿದ ವಿದ್ವತ್ ತಿಮಿಂಗಿಲ ಯಾರು ಅಂದ್ರೆ ಅದು ಪದ್ಮನಾಭ ತೀರ್ಥರ ಹೊರತು ಬೇರೆ ಯಾರು ಕೂಡ ಅಲ್ಲ. ಈ ಮಾತಿಗೆ ನೋಡಿ ತುಂಬಾ ಅರ್ಥ ಇದೆ. ವಿದ್ವತ್ ತಿಮಿಂಗಿಲ ಅಂತ ಅವರನ್ನು ಯಾಕೆ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ, ಪದ್ಮನಾಭ ತೀರ್ಥರು ಅವರೇನು ಗೋದಾವರಿಯ ತೀರದಲ್ಲಿ ಆ ಕಾಲದಲ್ಲಿದ್ದಂತಹ ಒಬ್ಬ ರಾಜನ ಆಸ್ಥಾನದಲ್ಲಿ ದೊಡ್ಡ ಆಸ್ಥಾನ ವಿದ್ವಾಂಸರಾಗಿದ್ದರು. ಆ ಕಾಲದಲ್ಲಿ ಮಹಾರಾಜರುಗಳೆಲ್ಲ ಈ ಶಾಸ್ತ್ರ ವಿದ್ವಾಂಸರು ಅದಕ್ಕೆಲ್ಲ ತುಂಬಾ ಮನ್ನಣೆಯನ್ನು ಕೊಡ್ತಾ ಇದ್ದಂಥವ್ರು. ಆ ರಾಜನ ಆಸ್ಥಾನದಲ್ಲಿ 14 ಆಸನಗಳು, ದೊಡ್ಡ ದೊಡ್ಡ ವಿದ್ವತ್ ಸಿಂಹಾಸನಗಳು, 14 ವಿದ್ಯೆಗಳು. ಆ 14 ವಿದ್ಯೆಗಳಲ್ಲಿ ಒಬ್ಬೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಅವರು ಚೆನ್ನಾಗಿ ತಾವು ಪರಿಣತೆಯನ್ನು ತೋರಿಸಿಕೊಟ್ಟು ಆ ಸಿಂಹಾಸನವನ್ನು ಕೂಡಬೇಕಂತೆ. ಹಾಗೆ 14 ಮಂದಿ ವಿದ್ವಾಂಸರು, ನಾವು ನ್ಯಾಯಶಾಸ್ತ್ರ ಬಲ್ಲವರು, ನಾವು ಎಲ್ಲರನ್ನು ನ್ಯಾಯಶಾಸ್ತ್ರ ಸೋಲಿಸ್ತೇವೆ, ಅದು ನಮ್ಗೆ ಯಾವ ಸ್ಥಾನ ಅಂದ್ರೆ ನೀವು ನ್ಯಾಯ ಅದರಲ್ಲಿ ಸೀಟ್ ಮೇಲೆ ಕೂತ್ಕೊಳ್ಳಿ,
ಇನ್ನೊಬ್ಬ ವ್ಯಾಕರಣ ಪಂಡಿತ, ಅವನಿಗೆ ಇನ್ನೊಂದು. ಹೀಗೆ 14 ವಿದ್ಯಾಸ್ಥಾನದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ತಮ್ಮದೇ ಪಾಂಡಿತ್ಯವನ್ನ ಪಡೆದುಕೊಂಡು ಅವರು 14 ಸ್ಥಾನದಲ್ಲಿ ಕೂತಾಗ ಅಲ್ಲಿಗೆ ಶೋಭನ ಭಟ್ರು ಬಂದರು. ಆ 14 ಜನಗಳನ್ನು ಕೂಡ ಒಬ್ಬೊಬ್ಬರನ್ನು ಒಂದೊಂದು ದಿನಕ್ಕೆ ಅವರು ತೆಗೆದುಕೊಂಡು ಅವರನ್ನು ಸೋಲಿಸ್ಬಿಟ್ರು. ಅಲ್ಲಿಗೆ 14 ವಿದ್ವಾಂಸರು ಕೂಡ ಇವರ ಹತ್ರ ಸಮರ್ಪಣೆ ಮಾಡಿ, ನೀವೇ ನಿಜವಾದ ವಿದ್ವಾಂಸರು, ನಿಮ್ಮ ಮುಂದೆ ನಾವೇನು ಅಲ್ಲ ಅಂತ ಹೇಳಿದ ಮೇಲೆ ಅನಂತರದಲ್ಲಿ ಆ ರೀತಿಯಾದ ತಾರ್ಕಿಕ ಶಿಖಾಮಣಿಗಳಾಗಿ ಅವರು ವರಿಷ್ಠ ಸಮ್ಮತ ಅಂತ ಒಂದು ಮಾತು ಬಂದಿದೆ. ವರಿಷ್ಠರಿಗೆ ಸಮ್ಮತರಾಗಿ. ಏನು ವರಿಷ್ಠರು ಅಂದ್ರೆ ಆ ಕಾಲದ ವಿದ್ವಾಂಸರೇ, ಓ ಇವರನ್ನ ನಾವು ಗೆಲ್ಲಕ್ಕಾಗಲ್ಲಪ್ಪ, ನಮಗೆ ಒಂದೊಂದು ಶಾಸ್ತ್ರದಲ್ಲೇ ಪರಿಣತಿ ಇದ್ರೆ ಇವ್ರಿಗೆ ಎಲ್ಲಾ 14 ಶಾಸ್ತ್ರದಲ್ಲೂ ಪರಿಣತಿ ಇದೆ, ಇವರನ್ನ ನಾವು ಗೆಲ್ಲೋದಕ್ಕೆ ಎಂದಿಗೂ ಕೂಡ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರಿಗೆ ಶರಣಾಗತರಾಗಿ ಅವರ ಪರ್ಮಿಷನ್ ತಗೊಂಡು, ಸ್ವಾಮಿ ನೀವೇ ಈ ಎಲ್ಲ ವಿದ್ಯೆ ಬಲ್ಲವರು, ನೀವು ಅಪ್ಪಣೆ ಕೊಟ್ರೆ ಕೊಡ್ತೇವೆ ಅಂತ ಕೊಡ್ತಾರೆ. ಹೀಗೆ ವರಿಷ್ಠ ಸಮ್ಮತಃ ಶೋಭನೋಪಪದ ಭಟ್ಟನಾಮತಃ ಅಂತ ಹೇಳಿ ಆ ರೀತಿಯಾದಂತಹ ಎಲ್ಲ ಶಾಸ್ತ್ರಗಳಲ್ಲಿ ಪರಿಣತಿ, ಜೊತೆಗೆ ಆ ವೇದಾಂತ ಉಪನಿಷತ್ತು ಮಹಾಭಾರತಾದಿಗಳನ್ನು ಕೂಡ ಅಧ್ಯಯನ ಮಾಡಿ ಅದರಲ್ಲಿ ಪ್ರಾವೀಣ್ಯವನ್ನ ಅವರು ಪಡೆದದ್ದರಿಂದ ಅಂತಹ ಶೋಭನ ಭಟ್ಟರನ್ನ ವಾದದಲ್ಲಿ ಚೆನ್ನಾಗಿ ಅವರ ಮೇಲೆ ಆ ವಿಚಾರಗಳನ್ನ ತಿಳಿಸಿ ಅವರನ್ನ ಶಿಷ್ಯರನ್ನಾಗಿ ಮಾಡ್ಕೊಂಡಿದ್ದಾರೆ ಮಧ್ವಾಚಾರ್ಯರು. ಅವರು ಸೋತು ಇವರಿಗೆ ಶಿಷ್ಯರಾಗಿದ್ದಾರೆ ಅಂದರೆ ಯಾವಾಗಲೂ ಕೂಡ ಪ್ರತಿವಾದಿಗಳು ಅತ್ಯಂತ ಬಲಿಷ್ಠರಾಗಿದ್ದರೆ ಆ ವಾದಿಗಳಿಗೆ ಜಯ ಬಂತು ಅಂದ್ರೆ ಅದಕ್ಕೆ ಬೆಲೆ ಜಾಸ್ತಿ ಬರ್ತದೆ. ಆದ್ರಿಂದ ಶೋಭನ ಭಟ್ರು ಏನೋ ಸಣ್ಣ ಪುಟ್ಟ ಓದಿಕೊಂಡು ಅವರು ವಾಕ್ಯಾರ್ಥ ಮಾಡ್ಲಿಕ್ಕೆ ಬಂದಂತ ಅವರು ಸಕಲ ಶಾಸ್ತ್ರ ಬಲ್ಲವರು, ವರಿಷ್ಠರಿಗೆಲ್ಲ ಇವರು ವಿದ್ವಾಂಸರು ಅಂದ್ರೆ ಶೋಭನ ಭಟ್ರ ನಮಸ್ಕಾರ ಸ್ವಾಮಿ, ಅವ್ರು ಮಿಂಚಿದವರು ಇನ್ನೊಬ್ರೇನು. ಆದರೆ ಅವರನ್ನು ಕೂಡ ಕಾಡ್ತಾ ಇದ್ದದ್ದು ಈ ಭಾಷ್ಯಗಳು ಸರಿ ಇಲ್ಲ ಅನ್ನೋ ಪ್ರಶ್ನೆ ಬಂದಾಗ ಶ್ರೀಮದ್ ಆಚಾರ್ಯರು ಸರಿಯಾದ ಶ್ರೀಮದ್ ಭಾಷ್ಯವನ್ನು ರಚನೆ ಮಾಡಿದರು. ಆದ್ದರಿಂದ ರಾಮಾನುಜರು ಬರೆದಿರತಕ್ಕಂತಹ ಸೂತ್ರ ಭಾಷ್ಯಕ್ಕೆ ಅವರು ಶ್ರೀಭಾಷ್ಯ ಅಂತ ಕರೀತಾರೆ. ನಮ್ದು ಶ್ರೀಭಾಷ್ಯ ಅಂತ ಆದ್ರೆ ಗತಿ. ಯಾಕೆಂದ್ರೆ ರಾಮಾನುಜ ಭಾಷ್ಯದಲ್ಲಿ ಶ್ರೀ ಅಂದ್ರೆ ಅಲ್ಲಿ ಒಂದು ವಿಷ ಅದು ಕೂಡ ಸೇರ್ಕೊಂಡ್ಬಿಟ್ಟಿದೆ. ಯಾವುದು ವಿಷ ರಾಮಾನುಜ ಭಾಷ್ಯದಲ್ಲಿ ಅಂತ ಹೇಳಿದ್ರೆ, ಅವರು ಮೋಕ್ಷವನ್ನ ಪರಮಾತ್ಮ ಒಬ್ಬನೇ ಕೊಡಲ್ಲ, ಲಕ್ಷ್ಮೀದೇವಿನ ಕೇಳ್ಕೊಂಡು ಇಬ್ರು ಸೇರ್ಕೊಂಡು ಮೋಕ್ಷ ಕೊಡ್ತಾರೆ. ಪರಮಾತ್ಮ ಸ್ವತಂತ್ರವಾಗಿ ಮೋಕ್ಷ ಕೊಡಲ್ಲ ಅಂತ ಅವ್ರದ್ದೊಂದು ವಾದ. ಇನ್ನೊಂದು, ಪರಮಾತ್ಮ ಸೃಷ್ಟಿ ಕಾಲದಲ್ಲೇ ಪ್ರಕೃತಿಯ ಒಳಗಡೆ ಪ್ರವೇಶ ಮಾಡಿದಾಗ ಅವನಿಗೆ ಪ್ರಾಕೃತ ದೇಹ ಬರುತ್ತೆ, ಅವನಿಗೂ ಕೂಡ ಭೌತಿಕವಾದ ದೇಹ ಇದೆ ಅಂತ ಅವ್ರು ಹೇಳ್ತಾರೆ. ಇನ್ನು ಎಲ್ಲರೂ ಕೂಡ ಮುಕ್ತಿಯಲ್ಲಿ ಸಾಮ್ಯ ಪಡೆದು ಬಿಡ್ತಾರೆ, ಪರಮ ಸಾಮ್ಯ. ಹೀಗೆಲ್ಲ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಚ್ಯುತಿ ಬರುವಂತಹ ಅನೇಕ ಇಂತಹ ವಿಷದ ರೀತಿಯಲ್ಲಿರುವ ಅಜ್ಞಾನದ ವಿಚಾರಗಳನ್ನ, ವಿಪರೀತ ಜ್ಞಾನಗಳನ್ನ ಅವರು ತಮ್ಮ ಗ್ರಂಥಗಳಲ್ಲಿ ಬಿತ್ತರಿಸಿಬಿಟ್ಟಿದ್ದಾರೆ. ಆದ್ರಿಂದ ಅವರ ಶ್ರೀಭಾಷ್ಯ ಅಂದ್ರೆ ಅದು ಶ್ರೀಕಂಠ ಅಂತ ಇದ್ದಾರೆ. ರುದ್ರದೇವರಿಗೆ ಶ್ರೀಕಂಠ ಅಂತ ಹೆಸರು. ಶ್ರೀ ಅಂದರೆ ವಿಷ, ಅದು ಅವರ ಕಂಠದಲ್ಲಿದೆ, ಆದ್ರಿಂದ ಅವರು ಶ್ರೀಕಂಠ. ಅದರಂತೆ ಶ್ರೀಭಾಷ್ಯ ಅಂದ್ರೆ ಅಲ್ಲಿ ವಿಷ್ಣು ಸರ್ವೋತ್ತಮತ್ವ ಇರಬಹುದು, ಆಮೇಲೆ ಜಗತ್ಸತ್ಯತ್ವ ಇರ್ಬೋದು, ಆದರೆ ಪರಮಾತ್ಮನಿಗೆ ಭೌತಿಕ ದೇಹವನ್ನು ಹೋಗ್ತಾನೆ. ಪರಮಾತ್ಮ ಒಬ್ಬನೇ ಮೋಕ್ಷ ಕೊಡಕ್ಕಾಗಲ್ಲ, ಅವನು ಲಕ್ಷ್ಮೀದೇವಿ ಜೊತೆಗೆ ಬೆರೆತಾಗ್ಲೇ ಕೊಡ್ತಾನೆ ಅಂತ. ಅವನನ್ನು ಸ್ವರಮಣ ಅಂತ ಒಪ್ಪೋದಿಲ್ಲ ಅವರು. ನೋಡಿ, ಇದು ಅವರಲ್ಲಿ ಎದ್ದು ಕಾಣತಕ್ಕಂತಹ ಉಪನಿಷತ್ತಿನಲ್ಲಿ ಏನು ಪರಮಾತ್ಮನನ್ನು ಸ್ವರಮಣ ಅಂತ ಐತರೇಯ ಉಪನಿಷತ್ತು ಹೇಳ್ತಾ ಇದೆ, ಅದ್ರ ಕಡೆ ಅವ್ರು ಗಮನನೇ ಹಾಕ್ತಾರೆ. ಅದಕ್ಕೆ ಅವ್ರೇನು ಹೇಳಿದ್ರು, ಲಕ್ಷ್ಮೀ ದೇವಿಗೂ ಕೂಡ ಪರಮಾತ್ಮನಿಗೆ ಆನಂದ ಕೊಡತಕ್ಕಂತಹ ಸಾಮರ್ಥ್ಯ ಇದೆ ಅಂತ ಅವರೆಲ್ಲ ಹೇಳ್ಬಿಟ್ರು. ಅದಕ್ಕೆ ನೋಡಿ ಅವ್ರು ಹೇಳ್ತಕ್ಕಂತಹ ಒಂದು ಸುಪ್ರಭಾತದ ಶ್ಲೋಕವನ್ನು ನೀವು ಕೇಳ್ಬೋದು. ಶ್ರೀ ವೈಕುಂಠ ವಿರಕ್ತಾಯ ಸ್ವಾಮಿ ಪುಷ್ಕರಿಣಿ ತಟೆ ರಮಯಾರ ಮಮಾಣಾಯ ವೆಂಕಟೇಶಾಯ ಮಂಗಲಂ ಅಂತ ಅವ್ರು ಹೇಳ್ತಾರೆ. ವೈಕುಂಠದಲ್ಲಿ ವಿರಕ್ತಿ ಪಡೆದ ವೈಕುಂಠಕ್ಕೆ ಪರಮಾತ್ಮ ಬಂದ ಶ್ರೀನಿವಾಸ. ಆದರೆ ಅಲ್ಲಿ ಕೂಡ ಅವನಿಗೆ ಆನಂದ ಆಗಿದ್ದು ಯಾಕೆ ಅಂದ್ರೆ, ವೈಕುಂಠದಲ್ಲಿ ಲಕ್ಷ್ಮಿ ಇದ್ದಿಲ್ಲ, ಸಿಟ್ಟು ಮಾಡ್ಕೊಂಡು ಹೊಟ್ಟೋಗಿದ್ಲು. ಇಲ್ಲಿ ಬಂದ ಮೇಲೆ ಲಕ್ಷ್ಮೀದೇವಿ ಬಂದ್ಲು, ಅವಳು ಹೃದಯದಲ್ಲಿ ಬಂದು ಸೇರ್ಕೊಂಡ್ಲು. ಅಲ್ಲಿ ಲಕ್ಷ್ಮೀದೇವಿಯಿಂದ ಆನಂದ ಪಡ್ತಾ ಇದ್ದಾನೆ ಶ್ರೀನಿವಾಸ ದೇವರು. ಅಂತಹ ದೇವರಿಗೆ ಮಂಗಲ, ಸುಪ್ರಭಾತ. ಅಲ್ಲಿಗೆ ಪರಮಾತ್ಮನಿಗೆ ಆನಂದ ಲಕ್ಷ್ಮೀದೇವಿಯಿಂದ ಅಂತ ಆಗೋದು. ಯಾಕೆಂದ್ರೆ ರಮಯಾ ರಮಮಾಣ, ಧನೇನ ಜೀವತಿ ಧನೇನ ಸುಖಿ ಭವತಿ ಅಂತ ಹೇಳಿದ್ರೆ ದುಡ್ಡಿನಿಂದ ಆನಂದ ಪಡ್ತಾನೆ ಅಂದ್ರೆ ದುಡ್ಡಿಲ್ಲ ಅಂದ್ರೆ ಆನಂದ ಇಲ್ಲ ಅಂತ ಅರ್ಥ. ರಮಯಾ ರಮತೆ ರಮಾಯ ಅಭಾವೆ ನ ರಮತೆ ಅಂತ ಹೇಳಿ ಪರಮಾತ್ಮನನ್ನ ಅವನ ಸ್ವಾತಂತ್ರ್ಯವನ್ನ ಕಿತ್ತಾಕ್ಬಿಟ್ರು, ಅವನ ಸ್ವರಮಣತ್ವನಿಗೆ ಅದಕ್ಕೆ ತಿಲಾಂಜಲಿಯನ್ನು ಕೊಟ್ಬಿಟ್ರು. ಕೊನೆಗೆ ಪರಮಾತ್ಮ ಎಲ್ಲ ಹೇಳಿ ಕೊನೆಗೆ ಏನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಇದನ್ನ ಶ್ರೀಮದ್ ಆಚಾರ್ಯ ಒಪ್ಪಲಿ. ಅವ್ರು ಹೇಳ್ತಾ ಇದ್ದಾರೆ, ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೇ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನನ್ನ ಸ್ವರತ ಸ್ವರಮಣ ಅಂತೆಲ್ಲ ಶಾಸ್ತ್ರ ಹೇಳ್ತಾರೆ. ನೋಡಿ, ವೇದದಲ್ಲೆಲ್ಲ ಯೋ ವೇದಾದೋ ಸ್ವರ ಪ್ರೋಕ್ತಃ ಅಂತ ಅಲ್ಲಿ ಬರುತ್ತೆ. ಸ್ವರ ಅಂದ್ರೆ
ಸ್ವಯಮೇವ ರಮತೆ ಇತಿ ಸ್ವರ. ಆ ಸ್ವರ ಅಂದ್ರೆ ಇನ್ನೊಂದು ಓಂಕಾರ. ಓಂಕಾರ ಪ್ರತಿಪಾದ್ಯನು ಪರಮಾತ್ಮ, ಅವನು ಸ್ವರಮಣನಾಗಿ ಓಂಕಾರದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಅದೇ ತರ ಸ್ವರ, ಸ್ವರಮಣ ಅದೆಲ್ಲ ಪರಮಾತ್ಮನ ಹೆಸರುಗಳೇ. ಆದ್ರೆ ಅಂತಹ ಪರಮಾತ್ಮನಿಗೆ ಲಕ್ಷ್ಮಿ ಆನಂದ ಕೊಡ್ತಾಳೆ ಅಂತ ಅವ್ರು ಹೇಳಿ ಆ ಪರಮಾತ್ಮನ ಸ್ವರಮಣತ್ವನ್ನೇ ಅವರು ಬಿತ್ತಬೇಕು. ಆದರೆ ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ನಾರಾಯಣ ಶ್ರೀಯಪ್ಪತ್ತೆ ರಮಾಯಾಹ ರಮಣಂ. ಲಕ್ಷ್ಮಿಗೆ ಆನಂದ ಕೊಡುವವ, ಲಕ್ಷ್ಮಿಗೆ ಆಶ್ರಯ ಕೊಡುವವ, ಅವಳನ್ನು ತೊಡೆ ಮೇಲೆ ಎದೆ ಮೇಲೆ ಕೂಡಿಸ್ಕೊಂಡವ. ಆದ್ರೆ ಲಕ್ಷ್ಮೀ ದೇವರಿಗೆ ಏನು ಕೊಡಕ್ಕಾಗ? ಯಾಕೆನ ಪರಮಾತ್ಮನ ಹತ್ರ ಎಲ್ಲವೂ ಕೂಡ ಇದೆ. ಅವನಿಗೆ ಏನು ಕೊಡಬೇಕಾಗಿದೆ? ಆನಂದ ಕೊಡಬೇಕು. ಅವನು ಸ್ವರಮಣ. ಹೀಗೆ ಸ್ವರತಃ ಲಕ್ಷ್ಮೀ ಭುಜಾಂತರ ಗತಃ, ಎರಡು ಅದ್ಭುತವಾದ ಮಾತನ್ನ ಶ್ರೀಮನ್ ಮಧ್ವಾಚಾರ್ಯ ತಾತ್ಪರ್ಯದಲ್ಲಿ ಬಳಸ್ತಾ ಇದೆ. ಪರಮಾತ್ಮ ಸ್ವರಮಣನಾಗಿದ್ದರೆ ಯಾವಾಗಲೂ ತೊಡೆ ಮೇಲೆ ಲಕ್ಷ್ಮೀದೇವಿನ ಯಾಕೆ ಕೂಡಿಸ್ಕೋಬೇಕು? ಅವನಿಗೆ ಲಕ್ಷ್ಮೀದೇವಿಯ ಮೋಹ ಇದೆ ಅಂತ ಅರ್ಥ ತಾನೆ ಅಂದ್ರೆ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಲಕ್ಷ್ಮೀದೇವಿಗೆ ಆನಂದದ ಅಭಿವ್ಯಕ್ತಿ ಮಾಡ್ಲಿಕ್ಕೋಸ್ಕರ ಅವಳನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಆಲಿಂಗನ ಮಾಡ್ಕೊಂಡಿದ್ದೇ ಹೊರತು ತನಗೆ ಆನಂದ ಆಗ್ಬೇಕು ಅಂತಲ್ಲ ಪರಮಾತ್ಮ. ಯಾಕೆ ಅಂದ್ರೆ ಅವನು ಕೇವಲ ಅನುಭವಾನಂದ ಸ್ವರೂಪ. ಅವನಿಗೆ ಆನಂದದ ನಿಧಿ, ಆನಂದಮಯ. ಅವನಿಗೆ ಹೊರಗಡೆಯಿಂದ ಆನಂದ ಬರಬೇಕಾಗಿದೆ. ಅವನ ಒಳಗಡೆ ಆನಂದ ಉಕ್ಕೇರ್ತಾ ಇದೆ. ಆ ಆನಂದ ಉಕ್ಕೇರಿದ್ದಕ್ಕೇನೆ ಜಗತ್ ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಯದೇಶ ಆಕಾಶ ಆನಂದವನ್ನ ಸ್ಯಾತ್ ಅಂತ ಪರಮಾತ್ಮ ಜಗತ್ ಸೃಷ್ಟಿಯನ್ನ ಯಾವುದೋ ದುಃಖದಿಂದ ಅಥವಾ ರಾಗದಿಂದ ದ್ವೇಷದಿಂದ ಮಾಡಿದ್ದಲ್ಲ, ಆನಂದೋದ್ರೇಕದಿಂದ ಜಗತ್ ಸೃಷ್ಟಿ ಮಾಡಿದ. ಆ ಆನಂದೋದ್ರೇಕ ನಿರಂತರ ಪರಮಾತ್ಮನ ನಡೀತಾ ಇದೆ. ಅದು ಲಕ್ಷ್ಮೀ ದೇವಿಗೆ ನಿತ್ಯ ಆನಂದ ಇದ್ದರೂ ಕೂಡ ಅದರ ಅಭಿವ್ಯಕ್ತಿ ಆಗಬೇಕಾದ್ರೆ ಪರಮಾತ್ಮನ ಆಲಿಂಗನ ಬೇಕು, ಅವನ ಸ್ಪರ್ಶ ಬೇಕು. ಅದಕ್ಕೆ ಅವಳನ್ನ ಆಲಿಂಗನ ಮಾಡ್ಕೊಂಡಿದ್ದು, ಅವಳನ್ನ ಕೈಯಿಂದ ಹಿಡ್ಕೊಂಡದ್ದೇ ಹೊರತು ಪರಮಾತ್ಮನಿಗೆ ಲಕ್ಷ್ಮೀ ದೇವಿಯಿಂದ ಆಗ್ಬೇಕಾದದ್ದೇನು ಕೂಡ ಇಲ್ಲ. ಯಾಕೆ ಅಂದರೆ ಇದು ಮುಖ್ಯವಾಗಿ ದೇವನನ್ನ ಪರಮಾನಂದ ಅಂತ ಹೇಳೋದು ಇದಕ್ಕೋಸ್ಕರ. ನಾವು ತುಂಬಾ ಚೆನ್ನಾಗಿ ಪಾಯಸ ತಿಂದ್ಬಿಟ್ರೆ ಪರಮಾನಂದ ಆಯ್ತು ಅಂತ ಹೇಳ್ತೇವೆ. ಆದ್ರೆ ಆ ತರ ಅಲ್ಲ. ಪರಮಾತ್ಮನಿಗೆ ಯಾರಿಂದಲೂ ಯಾವತ್ತೂ ಆನಂದವನ್ನ ಬಯಸದೇ ಇದ್ದವ. ಅದಕ್ಕೆ ಲಕ್ಷ್ಮೀ ದೇವಿ ಅದೇ ದೊಡ್ಡ ಗುಣ ಅಂತ ಚಿಂತನೆ ಮಾಡ್ತಾಳೆ. ಕ್ಷೀರ ಸಮುದ್ರದಲ್ಲಿ ಬಂದಾಗ ರಮಾ ವೌರೇ ಮುಕುಂದಂ ನಿರಪೇಕ್ಷಂ ಈಪ್ಸಿತಂ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿಗಳೆಲ್ಲ ಲಕ್ಷ್ಮೀ ದೇವಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಮಗೆ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಸತ್ಯಲೋಕ ಬರಲಿ, ರುದ್ರದೇವಿ ಕೈಲಾಸ ಪದ ಪ್ರಾಪ್ತಿ ಆಗ್ಲಿ, ಹಾಗೆಲ್ಲ ಅದೆಲ್ಲವೆಲ್ಲ ಲಕ್ಷ್ಮೀ ದೇವಿ ಕೊಡ್ತಾಳೆ ಅವ್ರಿಗೆಲ್ಲ. ಎಂ ಕಾಮಯೇ ತಮ್ ತಮ್ ಉಗ್ರಂ ಕೃಣೋಮಿ ಅಂತ ಹೇಳ್ಬಿಟ್ಟು. ಆದ್ರೆ ಪರಮಾತ್ಮ ಮಾತ್ರ ಬ್ರಹ್ಮದೇವ್, ರುದ್ರದೇವ್, ಎಲ್ಲಾ ದೇವತೆಗಳು ಲಕ್ಷ್ಮೀದೇವಿ ಕುಡಿನೋಟೆ ಬೀಳಿ, ನಮ್ಗೆ ಸಂಪತ್ ಬರ್ಲಿ, ಅದು ಬರ್ಲಿ ಅಂತ ಹೇಳ್ತಾ ಇದ್ರೆ ಪರಮಾತ್ಮ ಮಾತ್ರ ಲಕ್ಷ್ಮೀದೇವಿ ಬಗ್ಗೆ ಏನು ಆಸಕ್ತಿಯನ್ನೇ ತಾಳ್ತಾ ಇದೆ. ಯಾಕೆ ಅಂದ್ರೆ ಲಕ್ಷ್ಮೀ ದೇವಿಯಿಂದ ಪರಮಾತ್ಮನಿಗೆ ಆಗಬೇಕಾದದ್ದೇನು ಕೂಡ ಇಲ್ಲ. ಎಲ್ಲ ಆಗಬೇಕಾದದ್ದು ಪರಮಾತ್ಮನಿಂದಲೇ ಲಕ್ಷ್ಮೀದೇವಿ. ಆದ್ರಿಂದ ಜ್ಞಾನದ ಅಭಿವ್ಯಕ್ತಿ ಮಾಡ್ತಾನೆ, ಆನಂದದ ಅಭಿವ್ಯಕ್ತಿ ಮಾಡ್ತಾನೆ, ಅವಳಿಗೆ ಅಸ್ತಿತ್ವವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಲಕ್ಷ್ಮೀದೇವಿ ಎಲ್ಲಿದ್ದಾಳೆ? ಒಂದು ಪರಮಾತ್ಮನ ಎಡತೊಡೆ ಮೇಲೆ, ಅನಂತರ ವಕ್ಷಸ್ಥಳದಲ್ಲಿ. ಹಾಗಾದರೆ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದ್ದಾನೆ. ಹೀಗೆ ಭಗವಂತನ ಈ ಅತ್ಯದ್ಭುತವಾಗಿರ್ತಕ್ಕಂತಹ ಏನೊಂದು ಮಹಿಮೆ ಇದೆಯಲ್ಲ, ಇದೆಲ್ಲವನ್ನು ಕೂಡ ನಮಗೆ ಆ ಟೀಕಾಕೃತ್ಪಾದರ ಒಂದು ಮಾತು ಮತ್ತೆ ಪದ್ಮನಾಭ ತೀರ್ಥರ ಮಾತುಗಳನ್ನು ನಾವು ಕೇಳಿದಾಗ, ಅವರು ಮಧ್ವ ಭಾಷ್ಯವನ್ನ ಈ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಕೂಡ ವರ್ಣನೆ ಮಾಡ್ತಾ ಇದ್ದಾಗ ಜನಗಳೆಲ್ಲ ಎಷ್ಟು ನಿರ್ದಿಷ್ಟವಾದ ಸಿದ್ಧಾಂತ. ಆದ್ದರಿಂದ ಇತರರು ಯಾರು ಪ್ರಮೇಯಗಳನ್ನೇ ಹೇಳಿಲ್ಲ, ಪರಮಾತ್ಮನ ಮಹಿಮೆಗಳನ್ನೇ ಸರಿಯಾಗಿ ಹೇಳಿಲ್ಲ. ಆದರೆ ಮಧ್ವಾಚಾರ್ಯದನ್ನು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ವೇದಾಂತದ ಸಮುದ್ರದಲ್ಲಿ ಚೆನ್ನಾಗಿ ವಿಹಾರ ಮಾಡಿದ ವಿದ್ವತ್ ತಿಮಿಂಗಿಲ ಅಂದ್ರೆ ಅದು ಕೇವಲ ಪದ್ಮನಾಭ ತೀರ್ಥರೇ. ಯಾಕೆ ಅಂದ್ರೆ ಅವರೆಲ್ಲ ದರ್ಶನಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನ ಪಡೆದು ವೇದ ಭಾರತ ಪುರಾಣ ನಿಷ್ಠಿತ ಭಾಷ್ಯಮೇತದ್ ಅಸುರುಣೋ ಸಮಧ್ವತಃ ಅವರೆಲ್ಲವನ್ನ ಬಲ್ಲವರಾಗಿದ್ದಾರೆ. ಕೊನೆಗೆ ಗುರುಮುಖದಿಂದ ಒಂದು ಅಂತಿಮವಾಗಿ ಉಪದೇಶ ರೂಪವಾಗಿ ಆಗಬೇಕು. ಆದ್ದರಿಂದ ನಾವೆಲ್ಲ ಸುಮ್ಮನೆ ಕನ್ನಡ ಹಿಡ್ಕೊಂಡು ಪುಸ್ತಕ ಭಾಷೆ ಓದಿಬಿಟ್ರೆ ನಮಗೆ ಅದು ತಾರಕ ಆಗಲ್ಲ. ಅದರಲ್ಲಿ ಶಾಂತಿ ಪಾಠ ಪುರಸ್ಸರವಾಗಿ ಗುರುಗಳಿಂದ ಒಮ್ಮೆ ಚೆನ್ನಾಗಿ ಭಾಷ್ಯವನ್ನ ಅವರು ಬಾಯಿಂದ ಕೇಳಿ ಅದನ್ನು ಹೇಳ್ಕೊಂಡು ಆ ಥರ ಅಧ್ಯಯನ ಮಾಡಿದರೆ ಆವಾಗ ನಮಗೆ ಅದು ಪರಿಪೂರ್ಣವಾದ ಫಲವನ್ನು ಕೊಡುತ್ತೆ. ಯಾಕೆಂದರೆ ಶ್ರೀಮದ್ ಆಚಾರ್ಯರ ಭಾಷ್ಯವನ್ನ ಚೆನ್ನಾಗಿ ನಾವು ಆವರ್ತನೆ ಮಾಡಿ ಮನಸ್ಸಿನಲ್ಲಿ ಚಿಂತನೆ ಮಾಡಿದರೆ ಮೋಕ್ಷವನ್ನೇ ಕೊಡುತ್ತಂತೆ. ಆದರೆ ಮೋಕ್ಷವನ್ನು ಕೊಡಬೇಕಾದ್ರೆ ಮೊದಲು ನಮಗೆ ಪಾಠ ಹೇಳ್ಕೊಟ್ಟ ಗುರುಗಳ ಅನುಗ್ರಹ, ಆಮೇಲೆ ವಾಯುದೇವರ ಅನುಗ್ರಹ, ಪರಮಾತ್ಮ ವೇದವ್ಯಾಸ ರೂಪದಿಂದ ಬಂದಾಗ ಅವನ ಅನುಗ್ರಹ, ಇದೆಲ್ಲ ನಮಗೆ ಬೇಕಂತ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಓಂ ಪ್ರಧಾನವ ದೇವಹಿ ಓಂ ಅಂತ ಅಲ್ಲಿ ಆಚಾರ್ಯರು ಗುರುಪ್ರಸಾದದ ಬಗ್ಗೆ ಒತ್ತಿ ಹೇಳ್ತಾರೆ. ಬೇರೆ ಮತಗಳಲ್ಲಿ ಗುರುಗಳ ಅನುಗ್ರಹಕ್ಕೆ ಪ್ರಶ್ನೆ, ಅಲ್ಲಿ ವಿಚಾರವೇ ಇಲ್ಲ. ಗುರುಗಳು ದೊಡ್ಡವರು, ಅವ್ರ ಅನುಗ್ರಹ ಬೇಕು, ಅವ್ರ ಉಪದೇಶ ಮಾಡಬೇಕು, ಅದೆಲ್ಲ ಇಲ್ಲವೇ. ಗುರುಗಳಿಗೆ ನಮಸ್ಕಾರವೂ ಕೂಡ ಇಲ್ಲ. ಆದ್ರಿಂದ ಇಷ್ಟಸಿದ್ಧಿ ಅಂತ ಒಂದು ಗ್ರಂಥವನ್ನ ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯರಿಗೆ ಆಗತಾನೆ ಸನ್ಯಾಸ ತೆಗೆದುಕೊಂಡ ಆ ಪೂರ್ಣ ಪ್ರಜ್ಞರಿಗೆ ಪಾಠ ಮಾಡುವಾಗ ಅಲ್ಲಿ ಶ್ಲೋಕ ಹೇಳಿದರು. ಆ ಶ್ಲೋಕದಲ್ಲಿ ಆರಂಭದಲ್ಲಿ ಗ್ರಂಥಕಾರ ವಿಮುಕ್ತಾತ್ಮಯತಿ ಅಂತ
ಅವ್ರು ಏನು ಶ್ಲೋಕ ಹೇಳ್ತಾರೆ ಅಂದ್ರೆ, ಈ ಜಗತ್ತಿನಲ್ಲಿ ಬ್ರಹ್ಮ ಒಂದೇ, ಅದನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಇಲ್ಲ, ಆದ್ರಿಂದ ಆ ಬ್ರಹ್ಮ ನಾನೇ ಆಗಿದ್ದೇನೆ, ನನಗೆ ನಾನೇ ನಮಸ್ಕಾರ ಮಾಡ್ಕೊಳ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಅಲ್ಲಿ ಗುರುಗಳು ಶಿಷ್ಯ ಅನ್ನತಕ್ಕಂತ ಪರಿಕಲ್ಪನೆನೇ ಇದೆ. ಯಾಕೆ ಅಂತ ಹೇಳಿದ್ರೆ, ಇರೋದು ಒಂದೇ ವಸ್ತು, ಅದು ಬ್ರಹ್ಮ ತತ್ವ, ನಾವೆಲ್ಲೂ ಬ್ರಹ್ಮರೇ, ನಾವ್ಯಾಕೆ ಬೇರೆಯವ್ರು ನಮಸ್ಕಾರ ಮಾಡ್ಬೇಕು? ಅದಕ್ಕೆ ನಮಸ್ಕಾರ ಅಂದ್ರೆ ನಮ್ಮ ತಲೆವೇ ನಾವೇ ಕೈ ಇಟ್ಕೊಂಡ್ಬಿಡೋದು. ಆದ್ರಿಂದ ಸ್ವಯಂ ಅಹಮೇವ ಮಾಂ ನತೋಸ್ಮಿ ಅಂತ ಹೇಳ್ಬಿಡ್ತಾರೆ, ನನಗೆ ನಾನು ನಮಸ್ಕಾರ ಮಾಡ್ಬಿಡ್ತೇನೆ. ಆದ್ರೆ ನೋಡಿ, ಎಲ್ಲವೂ ಬ್ರಹ್ಮಸ್ವರೂಪ, ಆದ್ರೆ ಶಿಷ್ಯನು ಬ್ರಹ್ಮನೇ ತಾನೆ. ಅದಕ್ಕೆ ಶಿಷ್ಯ ಒಬ್ಬ ಪ್ರಶ್ನೆ ಕೇಳ್ತಾನೆ, ಗುರುಗಳೇ ನೀವೇ ಒಬ್ಬರೇ ಏನು ಬ್ರಹ್ಮಸ್ವರೂಪ, ನಾನು ಬ್ರಹ್ಮನೇ ಇಲ್ಲ, ನನಗ್ಯಾಕೆ ನೀವು ನಮಸ್ಕಾರ ಮಾಡಬಾರ್ದು ಅಂತ ಕೇಳ್ಬಿಟ್ಟು ಅಲ್ಲಿಗೆ ಬಿದ್ದು ಹೋಯ್ತು ಅವರ ಮಾತು. ಅಂದ್ರೆ ಗುರು ಶಿಷ್ಯ ಅನ್ನತಕ್ಕಂತಹ ಭಾವನೆ ಇಲ್ಲದೆ ಇದ್ರೆ ಗುರುಗಳಲ್ಲಿ ಭಕ್ತಿ ಬರಕ್ಕೆ ಸಾಧ್ಯ ಇಲ್ಲ ಶಿಷ್ಯನಿಗೆ. ಆಮೇಲೆ ಗುರುಗಳು ಹೇಳಿದ್ದೇನೆಲ್ಲ ಎಲ್ಲಾ ಶಿಷ್ಯರಿಗೆ ಕೇಳಿಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲ ಅಂದ್ರೆ ನಾನು ಅದರಲ್ಲೇ ಸೇರಿದ್ದೀನಲ್ಲ, ನೀವು ನಿಮಗೆ ನಮಸ್ಕಾರ ಮಾಡ್ಕೊಳ್ಳೋದಾದ್ರೆ ಬ್ರಹ್ಮಸ್ವರೂಪ ಅಂತ, ನಾನು ಬ್ರಹ್ಮಸ್ವರೂಪ, ನನಗೂ ನಮಸ್ಕಾರ ಮಾಡಿಬಿಡಿ ಅಂತ ಹೇಳ್ಬಿಡ್ತಾ ಇದ್ದೆ. ಅದರಿಂದ ಪರಮಾತ್ಮ ಅವನು ಸರ್ವೋತ್ತಮ, ಅವನು ಅತ್ಯಂತ ಉತ್ತಮವಾದ ಪ್ರಥಮ ಕಕ್ಷೆಯಲ್ಲಿರೋ, ಅದರ ನಂತರ ನಮಗೆ ವಾಯುದೇವರು ಬ್ರಹ್ಮದೇವರಲ್ಲಿ ಗುರುಗಳಾದ್ದರಿಂದ ಆ ಹಿನ್ನೆಲೆಯಲ್ಲಿ ನಮಗೆ ಆ ಗುರುಗಳ ಒಂದು ವಿಶೇಷವಾದಂತಹ ಅನುಗ್ರಹ ನಮಗೆ ಬೇಕು ಅಂತ ಗುರು ಪ್ರಧಾನಾಧಿಕರಣ ಅಂತ ಹೇಳಿ ಅದರಲ್ಲಿ ಮಧ್ವಾಚಾರ್ಯರು ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಹ ಅಂತ ಹೇಳ್ತಾರೆ. ಒಂದ್ ವೇಳೆ ಅವನ ಬುದ್ಧಿ ಕಮ್ಮಿ ಆದ್ರೂ ಪರವಾಗಿಲ್ಲ, ಶಾಸ್ತ್ರ ಬೇಗ ತಲೆ ಹಿಡಿದೇ ಇದ್ರೂ ಪರವಾಗಿಲ್ಲ, ಗುರುಗಳ ಅನುಗ್ರಹ ಚೆನ್ನಾಗಿದ್ರೆ, ಇವನಿಗೆ ಗುರುಗಳಲ್ಲಿ ಚೆನ್ನಾಗಿ ಭಕ್ತಿ ಇದ್ರೆ ಅವನಿಗೆ ಪರಮಾತ್ಮನ ಅನುಗ್ರಹ. ಆದ್ರೆ ಎಲ್ಲ ಇದ್ದು ಕೂಡ ನಮಗೆ ಗುರುಗಳಲ್ಲೇ ಭಕ್ತಿ ಇಲ್ಲ ಅಂತ ಆದ್ರೆ ಎಲ್ಲ ಓದಿದ್ದೆಲ್ಲ ವ್ಯರ್ಥ ಆಗ್ಬಿಡತ್ತೆ. ಅದಕ್ಕೆ ನಮ್ಮ ಟೀಕಾಕೃತ್ಪಾದರಂತಹ ಮಹಾನುಭಾವರು ಕೂಡ ನಮಗೆ ವಾಯುದೇವರು ಗುರುಗಳು, ಭಾರತೀ ದೇವಿ ನಮಗೆ ಗುರುಗಳು, ಆ ಗುರುಗಳ ಹೆಂಡತಿ ಆಚಾರ್ಯಾಣಿಯವರು, ಅವರಿಬ್ಬರ ಸನ್ನಿಧಾನ ನಮ್ಮ ಗ್ರಂಥದಲ್ಲಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಜ ಅಂತ ಹೇಳ್ತಾರೆ. ನೋಡಿ, ಅದೇ ಬೇರೆಯವರಿಗೆಲ್ಲ ವಾಗ್ದೇವತೆ ಅಂತ ಅಷ್ಟೇ ಹೊರತು ಅವರು ನಮಗೆ ಜ್ಞಾನ ಕೊಡೋರು, ಅವರಲ್ಲಿ ನಾವು ಭಕ್ತಿ ಮಾಡಬೇಕು, ಅವರು ನಮ್ಮ ಗ್ರಂಥಗಳಲ್ಲಿ ಅಕ್ಷರಗಳಲ್ಲಿ ವಾಕ್ಯಗಳಲ್ಲಿ ತಮ್ಮ ಸನ್ನಿಧಾನ ಇಲ್ಲಿ ಅಂತೆಲ್ಲ ಅವ್ರು ಕೇಳ್ಕೊಡಲ್ಲ. ಒಬ್ಬ ಭವಭೂತಿ ಅಂತ ಅವನು ದೊಡ್ಡ ಕವಿ, ಅವನು ಹೇಳ್ತಾನೆ ಆ ಸರಸ್ವತಿ ಬಗ್ಗೆ, ಎಂ ಬ್ರಹ್ಮಾಣಮಿಯಂ ದೇವಿ ವಾಗ್ವಶ್ಯೇವಾನು ವರ್ತತೆ ಉತ್ತರಂ ರಾಮಚರಿತಂ ಅಂತ ಹೇಳಿ ಅವನು ಮಾತಾಡ್ತಾನೆ. ಈ ಸರಸ್ವತಿ ದೇವಿ ನನಗೇನು ದೊಡ್ಡ ದೇವತೆ ಅಲ್ಲ, ವಾಗ್ದೇವತೆ ಸರಸ್ವತಿ ಬ್ರಹ್ಮದೇವರ ಹೆಂಡತಿ ಅವೆಲ್ಲ ಏನಲ್ಲ, ನಾನು ದೊಡ್ಡ ಕವಿ, ನನಗೇನ್ ಬೇಕಾದ್ರೂ ರಚನೆ ಮಾಡ್ಲಿಕ್ಕೆ ಬರತ್ತೆ. ಆದ್ರಿಂದ ನನ್ನ ಸಾಹಿತ್ಯದಲ್ಲಿ ಆ ಸರಸ್ವತಿ ತಾನೇ ಓಡಿ ಬಂದು ಕೂತ್ಕೊಳ್ತಾನೆ. ಯಾಕೆಂದ್ರೆ ನನಗೆ ಎಂತೆಂಥ ಕವಿತೆಗಳನ್ನಾದರೂ ರಚನೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ, ನಾನು ವಾಗ್ ವಶ ಮಾಡ್ಕೊಂಡ್ಬಿಟ್ಟಿದೆ, ಸರಸ್ವತಿಯನ್ನ ವಶ ಮಾಡ್ಕೊಂಡ್ಬಿಟ್ಟಿದೆ, ನನಗೆ ಇಂಥ ಶ್ಲೋಕ ರಚನೆ ಮಾಡಕ್ ಬರಲ್ಲ ಅಂತಿಲ್ಲ. ಆದ್ರಿಂದ ಎಂ ಬ್ರಹ್ಮಾಣಂ ಎಂ ದೇವಿ ವಾಕ್ ಅಂತ, ವಾಗ್ದೇವಿ ವಶ್ಯ ಇವನ್ ವರ್ತ, ನಾನು ಬಾ ಅಂದ್ರೆ ಬರ್ಬೇಕು, ಈ ತರ ಶ್ಲೋಕ ರಚನೆ ಮಾಡುತ್ತೇನೆ ಅಂದ್ರೆ ಬರ್ಬೇಕು ಅಂತ ಹೇಳಿ ಸರಸ್ವತಿಗೆ ಬೆಲೆನೇ ಕೊಡದೆ ಅವಳೇ ನನ್ನನ್ನು ಅವಲಂಬಿಸಿದ್ದಾಳೆ ಅನ್ನೋ ತರ ಮಾತಾಡ್ತಾರೆ. ಆದ್ರೆ ನಮ್ಮ ಟೀಕಾಕೃತ್ಪಾದರು ಹೇಳ್ತಾರೆ, ಭವತಿ ಯದನುಭಾವಾದೇಡ ಮೂಕೋಪಿ ವಾಕ್ಮಿ ಜಡಮತೆರೆಬಿ ಜಂತುರ್ಜಾಯತೆ ಪ್ರಾಗ್ಮೌಳಿಗೆ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿ ಮಾನತೆ. ನನ್ನ ಹೃದಯದಲ್ಲೂ ಬರಲಿ, ನನ್ನ ಮಾತುಗಳಲ್ಲಿ ಬರಲಿ, ಈ ಗ್ರಂಥದಲ್ಲೂ ಭಾರತೀಯ ಸನ್ನಿಧಾನ ಬರಲಿ, ಇದನ್ನು ಓದೋರಿಗೆಲ್ಲ ಅವರ ಅನುಗ್ರಹ ಆಗಲಿಲ್ಲ. ಇಷ್ಟು ನಮಗೆ ಅವರ ಮಾತಿನಲ್ಲಿ ಆಳವಾಗಿ ಅಡಕವಾಗಿರತಕ್ಕಂತಹ ವಿಚಾರಗಳು ಗೊತ್ತಾಗುತ್ತೆ. ಅದರಂತೆ ನಮ್ಮ ಪದ್ಮನಾಭ ತೀರ್ಥರು ಆ ರೀತಿ ವೇದಾಂತದ ಸಮುದ್ರ ಅಲ್ಲಿ ವಿಹಾರ ಮಾಡಿದ್ದಾರೆ. ಅದರ ಜೊತೆಗೆ ಅವರು ವೇದಾಂತದ ವ್ಯವಹಾರದಿಂದ ಎಲ್ಲರಿಗೂ ಕೂಡ ತಮ್ಮ ಶಿಷ್ಯರಿಗೆ ವಿಶೇಷವಾಗಿರತಕ್ಕಂತಹ ಜ್ಞಾನವನ್ನು ಕೂಡ ಆ ಕೊಟ್ಟ ಮಹಾನುಭಾವರು ಅದು ಪದ್ಮನಾಭ ತೀರ್ಥರಾದ್ದರಿಂದ ಅವರ ಒಂದು ಚರಮ ಶ್ಲೋಕವನ್ನು ಹೇಳಿ ನಾನು ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಪೂರ್ಣ ಪ್ರಜ್ಞ ಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನಿ. ಪೂರ್ಣಪ್ರಜ್ಞರ ಭಾಷ್ಯಕ್ಕೆ ದಿವ್ಯವಾದಂತಹ ಒಂದು ಟೀಕೆಯನ್ನ ಅವರು ರಚನೆ ಮಾಡಿ ಅದರಲ್ಲಿ ತಮ್ಮನ್ನ ಪದ್ಮನಾಭ ತೀರ್ಥ ಭಟ್ಟಾರಕರು ಅಂತ ಹೆಸರಿಸಿಕೊಳ್ತಾರೆ. ಅವರು ಮಾಯಾವಾದ ಖಂಡನಕ್ಕೂ ಕೂಡ ಅವರು ವ್ಯಾಖ್ಯಾನ ಬರೆದಿದ್ದಾರೆ ಟೀಕೆಯನ್ನ. ಆದರೆ ಅದನ್ನು ತುಂಬಾ ಸಂಕ್ಷಿಪ್ತವಾಗಿ, ಯಾಕೆ ಅಂದರೆ ಅವ್ರಿಗೆ ಗೊತ್ತಿದ್ದು ಮುಂದೆ ಮಧ್ವಾಚಾರ್ಯ ಮನಸ್ಸಿನಲ್ಲಿ ಬೇರೊಬ್ಬ ಟೀಕಾಕಾರಿದ್ದಾರೆ, ಆದ್ರಿಂದ ಅವರು ಅವರನ್ನ ಮನಸ್ಸನ್ನು ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಅಲ್ಲೇನೋ ಒಂದು ಸಂವಾದ ಬಂದಾಗ ವ್ಯಾಖ್ಯಾಸ್ಯತೇಶ ಘೋರಾಟ್ ಅಂತ ಒಂದು ಮಾತು ಮಧ್ವಾಚಾರ್ಯ ಬಯಲು ಬಂದಿತ್ತಂತೆ. ಪದ್ಮನಾಭ ತೀರ್ಥರು ನರಹರಿ ತೀರ್ಥರೆಲ್ಲ ಮಧ್ವಾಚಾರ್ಯ ಕೇಳಿದ್ರು, ಏನ್ ಸ್ವಾಮಿ ನಿಮ್ಮ ಗ್ರಂಥಗಳು ತುಂಬಾ ಕಠಿಣ ಇದೆ, ಯಾರಿಗೂ ಸುಲಭವಾಗಿ ಗೊತ್ತಾಗಲ್ಲ, ಅಸರ್ವಜ್ಞ ದುರ್ಜ್ಞೇಯ, ನಮಗೆ ಸರ್ವಜ್ಞತ್ವ ಇಲ್ಲ, ನಮಗೆ ಅದು ಅರ್ಥ ಆಗಲ್ಲ, ನಮ್ಮಂತವ್ರ ಗತಿ ಏನು ಅಂದ್ರೆ ಯಾರು ವ್ಯಾಖ್ಯಾನ ಮಾಡ್ತಾರೆ ಅಂತ ಕೇಳಿದಾಗ ವ್ಯಾಖ್ಯಾಸ್ಯತಿ ಏಷ ಘೋರಾಟ್ ಅಂದ್ರೆ ಇಂದ್ರದೇವರೇ ಎತ್ತಾಗಿ ಮಧ್ವಾಚಾರ್ಯ ಹತ್ರ ಬಂದಾಗ ಅದು ನಿತ್ಯ ಪಾಠವನ್ನು ಕೇಳ್ತಾ ಇತ್ತು.
ಆದ್ದರಿಂದ ಆ ಪಾಠವನ್ನು ಕೇಳಿ ಕೇಳಿ ಅವತ್ತೇ ಅದನ್ನೆಲ್ಲ ಮನನ ಮಾಡಿ ಮತ್ತೆ ಅವರೇ ಜಯತೀರ್ಥರಾಗಿ ತಾವೇನೆಲ್ಲ ಅರ್ಥ ಕೇಳಿದ್ರೋ ಅದನ್ನ ಸುಧಾದಲ್ಲಿ ಬರೆದಿಟ್ಬಿಟ್ಟಿದ್ದಾರೆ. ಅದಕ್ಕೆ ಒಂದೇ ಎರಡೇ 25 ಅರ್ಥ 15 ಅರ್ಥ ಹಿಂಗೆಲ್ಲ ಬರೆದು ಬಿಟ್ಟಿದ್ದಾರೆ. ಆದ್ದರಿಂದ ಅಷ್ಟೆಲ್ಲ ಅರ್ಥ ಯಾವಾಗ ಓದಿದಾರಪ್ಪ? ಪದ್ಮನಾಭ ಇವರಿಗೆ ಅಕ್ಷೋಭ ತೀರ್ಥರ ಅಷ್ಟೆಲ್ಲ ಹೇಳ್ಕೊಟ್ರ, ಎಲ್ಲ ಹೇಳ್ಕೊಟ್ರು ಅಂತ ಹೇಳಿದ್ರೆ ಅವರು ಮಧ್ವಾಚಾರ್ಯ ಹೇಳ್ಬಿಟ್ಟಿದ್ದಾರೆ. ಹೇಗೆ ಮಧ್ವಾಚಾರ್ಯರಿಗೆ ಪೂರ್ವಜನ್ಮ ಸುಹಿವೇದ ಅಂತ ಅಚ್ಯುತ ಪ್ರೇಕ್ಷರ ಹತ್ರ ಹೇಳ್ತಾರೆ, ಏನ್ರಿ ಎಲ್ಲ ಮುಖೋದ್ಗತ ನಿಮ್ಗೆ ಎಲ್ಲಿ ಓದಿದ್ರಿ ಅಂದ್ರೆ, ನಾವು ಋಷಿಗಳಾಗಿದ್ದಾಗ ನಮ್ಗೆಲ್ಲ ಜ್ಞಾನ ಇದೆ, ನಮ್ಗೆಲ್ಲ ಏನು ಪ್ರತ್ಯೇಕ ಓದ್ಬೇಕಾಗಿ. ಹಾಗೆ ಇವರು ಆ ಎತ್ತಾಗಿದ್ದಾಗ ಓದಿದ್ದಕ್ಕೆ ಇವರು ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಗೊತ್ತಾಗ ಮಧ್ವಾಚಾರ ಮನಸ್ಸಿನಲ್ಲಿ ಬೇರೊಬ್ಬ ದೊಡ್ಡ ಮುಂದೆ ಬರುವವರಿದ್ದಾರೆ ಟೀಕಾಕಾರರು. ನಾವು ಹಾಗೆ ಅಂತ ಮಾಡಬಾರದು ಅಂತ ಏನಿಲ್ಲ, ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಆಚಾರ್ಯರ ಸೇವೆ ಅಂತ ತುಂಬಾ ಸಂಕ್ಷಿಪ್ತವಾಗಿ ಅವರೆಲ್ಲ ವ್ಯಾಖ್ಯಾನವನ್ನ ರಚನೆ ಮಾಡಿ ತಮ್ಮ ವಾಂಗ್ಮಯ ಸೇವೆ ಅಂತ ಅವರಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ. ಅದರ ಮುಂದೆ ಆಚಾರ್ಯರ ಸಂಕಲ್ಪ ಶಿಷ್ಯರಾಗಿ ಅವ್ರಿಗೆ ಗೊತ್ತಿತ್ತು ಇವರೇ ಬರ್ಬೇಕು, ಇವರೇ ನಮ್ಮ ಹತ್ರ ಪಾಠ ಕೇಳಿದ್ದಾರೆ, ಅದನ್ನೆಲ್ಲ ಮನನ ಮಾಡಿದ್ದಾರೆ, ಜೊತೆಗೆ ಅವರೇ ಬಂದು ಬರೀಬೇಕು ಅಂತಿದ್ದದಕ್ಕೆ 18 ಅದ್ಭುತವಾದ ಟೀಕೆಗಳನ್ನು ರಚನೆ ಮಾಡಿ ಅದರಲ್ಲೂ ಕೂಡ ಅನುವ್ಯಾಖ್ಯಾನಕ್ಕೆ ಅವರ ಒಂದು ನ್ಯಾಯಸುಧಾ ಟೀಕೆ ಅಂದರೆ ಅದು ಅಮೋಘವಾಗಿರ್ತಕ್ಕಂಥದ್ದು. ಆದರೂ ಕೂಡ ಅವರು ತಮ್ಮ ಪೂರ್ವಿಕರಾದ ಪದ್ಮನಾಭ ತೀರ್ಥರನ್ನ ಅವರು ಮರೆತಿಲ್ಲ, ಅವರನ್ನ ಸ್ಮರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಮತ್ತೆ ಅವರಿಬ್ಬರ ಒಂದು ಆ ಸಂಸ್ಥಾದ್ದು ಸಂಬಂಧ ಅಂತ ನಮಗೆ ಅಲ್ಲಿ ಗೊತ್ತಾಗ್ತಾ ಇದೆ. ಅದರಿಂದ ಪೂರ್ಣ ಪ್ರಜ್ಞ ಕೃತಂ ಪಾಠ್ಯಂ ಆದೌ ತದ್ಭಾವಪೂರ್ವಕಂ, ಚೆನ್ನಾಗಿ ತಾವು ತಿಳ್ಕೊಂಡು ಆಮೇಲೆ ಬರೆದಿದ್ದ. ಅದು ಬಿಟ್ಟು ತಾವೇ ಸರಿಯಾಗಿ ತಿಳ್ಕೊಂಡಿಲ್ಲ ಇನ್ನೇನು ಅರ್ಥ ಬರೆದು ಬಿಟ್ರು ಅಂದ್ರೆ ಅದು ಯಾವತ್ತೂ ಕೂಡ, ಯಾಕಂದ್ರೆ ಮುಂದೆ ಬರುವವರೆಲ್ಲ ತುಂಬಾ ಅದನ್ನೆಲ್ಲ ವಾಚ್ ಮಾಡ್ತಾ ಇದ್ದಾರೆ. ಯುಕ್ತಿ ಇದೆಯಾ, ಪ್ರಮಾಣ ಇದೆಯಾ ಸುಮ್ಮನೆ ಹೇಳ್ತಾರೆ, ಪ್ರಮಾಣಗಳನ್ನೇ ಕೊಡ. ಆದರೆ ಶ್ರೀಮದ್ ಆಚಾರ್ಯರು ಯಾವುದೇ ವಿಚಾರವನ್ನು ಹೇಳಿದ್ರೆ ತಕ್ಷಣ ಅದಕ್ಕೊಂದು ಕೊಟೇಶನ್ ಕೊಡ್ತಾರೆ, ಪ್ರಮಾಣಬದ್ಧವಾಗಿದೆ. ಅಲ್ಲರಿ ನೀವ್ಯಾಕೆ ನಮಗೆ ಪ್ರಮಾಣ ಕೊಡಬೇಕು? ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ನೀವು ಹೇಳಿದ್ರೆ ಸಾಕು, ನಾವು ಶಿರಸಾಮಾನ್ಯ ಮಾಡಿ ನೀವು ನಮ್ಗೆ ಅನುಗ್ರಹ ಮಾಡಿ ಅರ್ಥ ಹೇಳಿದ್ದೀರಾ ಅಂತ ಒಪ್ಕೊಳ್ತೇವೆ. ನೀವು ನಮ್ಮಂತ ಅಲ್ಪರಿಗೆಲ್ಲ ನೋಡಿ ಸ್ಕಾಂದದಲ್ಲಿ ಹೇಳಿದೆ, ಗಾರುಡದಲ್ಲಿ ಹೇಳಿದೆ, ಇವೆಲ್ಲ ನಮಗೆ ಬೇಕಾ? ನೀವು ಹೇಳಿದ್ದೇ ಪ್ರಮಾಣ. ಯಾಕೆ ಅಂದ್ರೆ ಸ್ವಯಂ ಶ್ರೀಮದ್ ಆನಂದ ತೀರ್ಥರೇ ಪ್ರಮಾಣಂ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಹಾಗಿರುವಾಗ ಆದರೂ ಕೂಡ ನೀವು ಯಾಕೆ ಹೇಳ್ತೀರಾ ಅಂದ್ರೆ ಬೇರೆಯವರು ಯಾರಾದರೂ ಪ್ರಮಾಣ ಎಲ್ಲಿದೆ ಅಂತ ಕೇಳಿದ್ರೆ ಅದಕ್ಕೆ ಇರ್ಲಿ ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ರಿಂದ ಅಷ್ಟೊಂದು ಪ್ರಮಾಣ ಪರಿಪುಷ್ಟವಾದಂತ, ಮೊದಲು ವೇದ ಪ್ರಮಾಣ ಕೊಡ್ತಾರೆ, ಆಮೇಲೆ ಬೇರೆ ಉಪನಿಷತ್ ಪ್ರಮಾಣ, ಆಮೇಲೆ ಬೇರೆ ಬೇರೆ ಪುರಾಣಗಳು, ಬೇರೆ ಸ್ಮೃತಿ ಗ್ರಂಥಗಳ ಒಂದು ಕೊಟೇಶನ್ ಕೊಡ್ತಾರೆ, ಆಮೇಲೆ ಇಷ್ಟೆಲ್ಲ ಇದ್ದಿದ್ದಕ್ಕೆ ನೋಡಿ ಈ ಅರ್ಥವೇ ಅಂತ ಹೇಳ್ತಾರೆ. ಹೀಗೆ ಒಂದು ಯುಕ್ತಿಯುಕ್ತವಾದ ವಿಚಾರಗಳು, ಅದಕ್ಕೆ ವೇದ ವಾಕ್ಯ ಅನುವಾದಯನ್ ಪುನಃ ಅಂತ ಎಲ್ಲ ಶ್ರೀಮದ್ ಆಚಾರ್ಯ ವೇದ ವಾಕ್ಯಗಳು ಮುಖೋದ್ಗತವಾಗಿ ಅವರ ಬಾಯಲ್ಲಿ ಇರ್ತಾರೆ. ಆದ್ದರಿಂದ ಅವರಿಗೆ ತಕ್ಷಣ ಹಾಗೆ ಆ ವಾಕ್ಯಗಳೆಲ್ಲ ಅವರು ಮುಖೋದ್ಗತವಾಗಿ ಬಂದಾಗ ಅದನ್ನೆಲ್ಲ ಅವರು ಬರೆದಿಟ್ಟದ್ದರಿಂದ ನಿಜವಾದ ವೇದ ಸಮ್ಮತವಾದ, ವೇದವ್ಯಾಸ ದೇವರಿಗೆ ಸಮ್ಮತವಾದ ಸಿದ್ಧಾಂತ ಅದು ಮಧ್ವಾಚಾರ್ಯ ಸಿದ್ಧಾಂತ. ಆದ್ದರಿಂದ ಆದೌ ತದ್ಭಾವಪೂರ್ವಕ ನೋಡಿ, ಮೊಟ್ಟ ಮೊದಲು ಮಧ್ವಾಚಾರ್ಯ ಮುಖದಿಂದಲೇ ಸೂತ್ರ ಭಾಷೆ ಕೇಳಿದ, ಜೊತೆಗೆ ಚೆನ್ನಾಗಿ ಮನನ ಮಾಡಿ ಅನಂತರದಲ್ಲಿ ಅದಕ್ಕೆ ಈ ರೀತಿಯಾಗಿ ಸಪ್ತರ್ಕ ದೀಪಾವಲಿ ಅಂತ ಅದು ಸೂತ್ರ ಭಾಷ್ಯಕ್ಕೆ, ಮತ್ತೆ ಅನುವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಲಿ ಅಂತ ಇನ್ನೊಂದು ಗ್ರಂಥ. ಹೀಗೆ ಅವು ಎರಡನ್ನು ಕೂಡ ರಚನೆ ಮಾಡಿ ಸಜ್ಜನ ವೃಂದಕ್ಕೆ ಇಂತಹ ಉತ್ಗ್ರಂಥಗಳನ್ನ ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಹೀಗೆ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರು, ಹೀಗೆ ಅವರ ಆ ಕಾರ್ಯ ಒಂದು ದೊಡ್ಡದಾದ ಒಂದು ಟೀಕಾಯುಗವನ್ನ ಆರಂಭ ಮಾಡುವಂತಹದ್ದಾಗಿತ್ತು. ಅದನ್ನ ಅವರು ಆರಂಭ ಮಾಡಿ ಮುಂದಿನ ಎಲ್ಲ ಬರುವ ಟೀಕಾಕೃತ್ಪಾದರುಗಳಿಗೆಲ್ಲ ಒಂದು ಮೇಲ್ಪಂಕ್ತಿ ಹಾಕಿಕೊಟ್ಟು ಈ ರೀತಿಯಾದ ಒಂದು ಗ್ರಂಥ ರಚನೆ ಅವಶ್ಯಕತೆ ಇದೆ ಅಂತ ನಮಗೆ ತೋರಿಸಿಕೊಟ್ಟಂತಹ ಆ ಮಹಾನುಭಾವರೇ ಅದು ಪದ್ಮನಾಭ ತೀರ್ಥರಾಗಿದ್ದಾರೆ. ಆದ್ದರಿಂದ ಯೋವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ಅವರು ನಿಜವಾದಂತಹ ಯೋಗಿಗಳು. ಈಗ ಯೋಗಿಗಳಾದ್ದರಿಂದಲೇ ಅವರು ಜಲಾಶಯದ ಮಧ್ಯದಲ್ಲಿ ಹೋಗಿ ವೃಂದಾವನ ಅದಲ್ಲಿ ನೆಲೆ ನಿಂತುಬಿಟ್ಟಿದ್ದಾರೆ. ಆದ್ರಿಂದ ಬೇರೆ ಯಾರಾದ್ರಾಗಿದ್ರೆ ಒಳ್ಳೆ ಸಿಟಿ ಹತ್ರ ಇದ್ಬಿಟ್ರೆ ಚೆನ್ನಾಗಿರುತ್ತೆ, ದಿವಸ ರೇಷ್ಮೆ ಮಡಿ ಉಳಿಸ್ತಾರೆ, ದಿವಸ ಪಂಚಾಮೃತ ಅಭಿಷೇಕ ಅದ್ಯಾವುದು ಬೇಡ ಅಂತ ಅವ್ರು ಇದ್ದಾಗಲೇ ಮಹಾವಿರಕ್ತರಾಗಿದ್ರು. ಅನಂತರದಲ್ಲಿ ಅಲ್ಲಿ ದಿವ್ಯವಾದ ಸನ್ನಿಧಾನದಲ್ಲಿ ಅಲ್ಲಿ ನೆಲೆ ನಿಂತಿದ್ದಾರೆ. ಅನಂತರ ಬಂದ ಎಲ್ಲ ಯತಿಗಳಿಗೆ ಅವರು ಮುಕುಟಪ್ರಾಯರಾಗಿದ್ದಾರೆ. ನಾಯಕೋಪಲ ಸನ್ನಿಭ ಅಂತ ಅವರ ನಾಯಕರಾಗಿ ಅವ್ರಗಳಿಗೆಲ್ಲ ಅವರು ಪಾಠ ಮಾಡ್ತಾ ಇದ್ದಾರೆ. ಅವ್ರೇನು ಸುಮ್ಮನೆ ಕೂತಿಲ್ಲ, ಅವರು ವೃಂದಾವನದಲ್ಲಿ ಇದ್ಕೊಂಡು ವೃಂದಾವನದಲ್ಲಿರುವ ಇತರ ಯತಿಗಳಿಗೆ ಪಾಠ ಮಾಡ್ತಾರೆ. ಹಾಗೆ ಅಂತಹ ನಿರಂತರ ಜ್ಞಾನ ಕಾರ್ಯವನ್ನ ನಡೆಸ್ತಕ್ಕಂತಹ ಮಹಾನುಭಾವರು ನವವೃಂದಾವನದಲ್ಲಿ ನೆಲೆಸಿದಂತಹ ಪದ್ಮನಾಭ ತೀರ್ಥರಾಗಿದ್ದಾರೆ. ಅವರನ್ನ ನಾವು ಇಲ್ಲೇ ಸ್ಮರಣೆ ಮಾಡಿದ್ರು ಕೂಡ ನಮ್ಗೆ ಅನುಗ್ರಹ ಮಾಡ್ತಾರೆ. ಯಾಕೆ ಅಂದ್ರೆ ನಾವು ಎಲ್ಲಿದ್ರು ಅವರ ಸ್ಮರಣೆ ಮುಖ್ಯವಾದದ್ದೇ ಹೊರತು ಅಡ್ದೂರ ಹೋಗಿ ಅಯ್ಯೋ ಯಾವಾಗ ಹೋಗ್ಬೇಕು, ಬೋಟ್ ಇದೆಯೋ ಇಲ್ಲೋ, ಮಳೆ ಬರುತ್ತೆ ಏನೋ ಅದರದ್ದೇ ಚಿಂತೆಯಾಗಿ ಕೊನೆಗೆ ಪದ್ಮನಾಭ ತೀರ್ಥರ ಆರಾಧನೆಗೆ ಬಂದು ಊಟ ಯಾವಾಗ ಹೋಗೋದು ಇದೇ ಚಿಂತೆಯಾಗಿ ಅವರನ್ನೇ ಮರೆತು ಬಿಟ್ರೆ ಅದು ಪದ್ಮನಾಭ ತೀರ್ಥರ ಒಂದು ಆರಾಧನೆ ಅಲ್ಲದೆ ಬೇರೆ ಏನೋ ಆಗ್ಬಿಡ್ತಾ ಇದೆ.
ಆದ್ದರಿಂದ ನಾವು ಅಂತಹ ಪ್ರಾಚೀನ ಟೀಕಾಕಾರರು ಶ್ರೀಮದ್ ಆಚಾರ್ಯರ ಅತ್ಯಂತ ಪ್ರಿಯ ಶಿಷ್ಯರು ಅಂತಹ ಪದ್ಮನಾಭ ತೀರ್ಥರ ಒಂದು ಸ್ಮರಣೆ ವಿಶೇಷವಾಗಿ ನಾವು ಮಾಡಿದ್ದೇವೆ. ಅವರ ಅಂತರ್ಯಾಮಿಯಾದ ಮಧ್ವ ಗುರುಗಳು ಅನಂತರದಲ್ಲಿ ವೇದವ್ಯಾಸ ದೇವರು ನಮಗೆ ವಿಶೇಷವಾದ ಜ್ಞಾನಾದಿಗಳನ್ನು ಕೊಟ್ಟು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಶಾಕಾಂಬರಿ ಮಠ ಅದು ನಿರಂತರ ಜ್ಞಾನ ಕಾರ್ಯಕ್ಕೆ ಒಳ್ಳೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಬೆಳಿಗ್ಗೆ ಸಂಜೆ ನಿರಂತರ ಪ್ರವಚನಾದಿಗಳಿಂದ ರಾಯರನ್ನು ಸಂತೃಪ್ತಿ ಪಡಿಸ್ತಕ್ಕಂತಹ ಕಾರ್ಯ ನಡೀತಾ ಇದೆ. ರಾಯರಿಗೆ ಬೇಕಾದದ್ದು ಅವರು ಶ್ರೀಮಧ್ವ ಮತ ಬುದ್ಧಾಬ್ಧಿ ಚಂದ್ರಹ, ಮಧ್ವಮತದ ವಿಚಾರಗಳು ಪ್ರಮೇಯಗಳು ನಿರಂತರ ಅಲ್ಲಿ ನಡೀತಾ ಇದ್ರೆ ರಾಯರು ಭಾರಿ ಅಲರ್ಟ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಅವರ ಅವತಾರವೇ ಎಲ್ಲ ಸಜ್ಜನರಿಗೆ ಮಧ್ವ ಸಿದ್ಧಾಂತ ಅದು ಕೊಡೋದಕ್ಕೋಸ್ಕರ. ಅದ್ಯ ಶ್ರೀ ರಾಘವೇಂದ್ರ ವಿಲಸತಿ ಫಲಿತಃ ಮಧ್ವ ಸಿದ್ಧಾಂತ ಶಾಖೆ. ಅವರು ಗ್ರಂಥ ರಚನೆ ಮಾಡಿದರು. ಆ ನಂತರದಲ್ಲಿ ತಮ್ಮ ಸನ್ನಿಧಾನವನ್ನಿಟ್ಟರು. ಅಲ್ಲಿ ವಿದ್ವಾಂಸರನ್ನು ಕರ್ಕೊಂಡ್ಬಂದ್ರು. ಯಾಕೆಂದ್ರೆ ವಿದ್ವಾಂಸರು ಎಲ್ಲರೂ ಕೂಡ ರಾಯರ ಪಾದಕ್ಕೆ ಬೀಳಲೇಬೇಕು. ಆದ್ದರಿಂದ ನೀವು ಹೇಳಲಿಕ್ಕೆ ನಮ್ಮ ಹತ್ರ ಬರ್ರಿ, ಕೇಳಲಿಕ್ಕೆ ನೀವು ಬನ್ನಿ ಅಂತ ನಮ್ಮನ್ನ ಒಂದುಗೂಡಿಸ್ತಾ ಇದ್ದಾರೆ. ಅಂತಹ ಗುರುರಾಜರ ಒಂದು ದಿವ್ಯ ಸನ್ನಿಧಾನ ಇದು. ಅಲ್ಲಿ ನಿರಂತರ ಜ್ಞಾನ ಯಜ್ಞ ನಡೀತಾ ಇರೋದು ಬಹಳ ವಿಶೇಷ. ಅದರಿಂದ ಎಲ್ಲರಿಗೂ ಕೂಡ ಜ್ಞಾನ ಸಂಗ್ರಹ ಆಗತ್ತೆ. ಮತ್ತೆ ವಿದ್ವಾಂಸರಿಗೆ ಅಧ್ಯಯನ ಮಾಡಿದ್ದನ್ನೆಲ್ಲ ಹೇಳೋದಕ್ಕೆ ಒಂದು ವೇದಿಕೆ ಬೇಕು. ನಾವೇ ಮನನ ಮಾಡಿದ್ದೇವೆ ಹೇಳೋಣ ಅಂದ್ರೆ ಯಾರು ಇಲ್ವರ್ರಿ, ಇಲ್ಲಿ ಯಾವಾಗಲೂ ಜನ. ಆದ್ರಿಂದ ಅಂತಹ ಜ್ಞಾನ ಕಾರ್ಯ ವಿಶೇಷವಾಗಿ ನಡೀತಾ ಇದೆ. ಆದ್ರಿಂದ ಸುಮಧ್ವ ನರಹರಿಯವರು ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಿರಂತರ ಅದನ್ನೆಲ್ಲ ಬೇರೆ ಬೇರೆ ರೀತಿಯಿಂದ ಮನೆಯಲ್ಲೂ ಕೂಡ ಕೇಳುವಂತೆ ಅನುಕೂಲ ಮಾಡಿ ಅದಕ್ಕೆಲ್ಲ ಜ್ಞಾನ ಕಾರ್ಯದ ಪ್ರಚಾರಕರಾಗಿ ಅವರು ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ವಿಶೇಷವಾಗಿ ಹರಿವಾಯ ಗುರುಗಳ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆಲ್ಲರಿಗೂ ಕೂಡ ಪದ್ಮನಾಭ ತೀರ್ಥರ ಅಂತರ್ಯಾಮಿಯಾದ ವೇದವ್ಯಾಸದೇವರು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ವಾಕುಸುಮವನ್ನ ರಾಘವೇಂದ್ರ ಗುರುಗಳ ಅಂತರ್ಯಾಮಿಯಾದ ವೇದವ್ಯಾಸರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ ಮತ್ತು ಹರೇ.